Welcome to Sankalp Learning Solution. Good afternoon, my dear students. So, ನಾನು ಇವತ್ತಿನ ಕ್ಲಾಸಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಸ ಲೆಕ್ಕಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಹಿಂದಿನ ಕ್ಲಾಸಲ್ಲಿ ನಾವು ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನ ಕಂಡುಹಿಡಿಯೋದು ಹೇಗೆ, ಹಾಗೆ ಬಹುಲಕ ಮತ್ತು ಮಧ್ಯಾಂಕ, ಸೊ ಇವುಗಳನ್ನ ಕಂಡುಹಿಡಿಯುವಾಗ ಯಾವ ಸೂತ್ರವನ್ನ ಬಳಸ್ತೇವೆ, ಸೊ ಆ ಸೂತ್ರಗಳನ್ನ ನೋಡಿದ್ವಿ ಮಕ್ಕಳೇ. ಇವತ್ತೇನ್ ಮಾಡೋಣ, ಅಭ್ಯಾಸ ಲೆಕ್ಕವನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಪ್ರಶ್ನೆಯನ್ನ ಗಮನಿಸಿ. ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನ ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನ ಕೆಳಗಿನಂತೆ ಸಂಗ್ರಹಿಸಿತು. ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳು ಹೇಗಿರುತ್ತೆ ಹೇಳಿ, ದತ್ತಾಂಶಗಳಲ್ಲಿ ವರ್ಗೀಕೃತ ದತ್ತಾಂಶ ಅಂದ್ರೆ ಗುಂಪುಗಳನ್ನಾಗಿ ಕೊಟ್ಟಿರ್ತಾರೆ. ಓಕೆ, ಸೊ ನೋಡಿ, ಗಿಡಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ 0ದಿಂದ 2 2ರವರೆಗಿನ ಗಿಡಗಳನ್ನ ಹೊಂದಿರುವಂತಹ ಮನೆಗಳ ಸಂಖ್ಯೆ. ಅದೇ ರೀತಿ 2ರಿಂದ 4 ಗಿಡಗಳನ್ನ ಹೊಂದಿರುವಂತಹ ಮನೆಗಳ ಸಂಖ್ಯೆ 2, ಹಾಗೆ 4ರಿಂದ 6 ಗಿಡಗಳನ್ನ ಹೊಂದಿರುವಂತಹ ಮನೆಗಳ ಸಂಖ್ಯೆ 1, 6ರಿಂದ 8 5, ಹಾಗೆ 8ರಿಂದ 10. ಸೊ ಇವುಗಳೆಲ್ಲ ಏನ್ ಹೇಳಿ, ವರ್ಗಾಂತರ. ಮನೆಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ, ಸೊ ಇದೇನು ಆವೃತ್ತಿ ಆಗತ್ತೆ. ಓಕೆ, ಸೊ ಇದು ಆವೃತ್ತಿ ಎಫ್. ಸೊ ಇದು ಗಿಡಗಳ ಸಂಖ್ಯೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ವರ್ಗಾಂತರವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮುಖ್ಯವಾಗಿ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಗಿಡಗಳ ಸಂಖ್ಯೆ ಅಂದ್ರೆ ವರ್ಗಾಂತರ ಕಂಟಿನ್ಯೂಸ್ ಇದೆಯಾ ಅನ್ನೋದನ್ನ ಟೆಸ್ಟ್ ಮಾಡ್ಬೇಕಾಗತ್ತೆ. ನೋಡಿ, 0 to 2, 2 to 4, 4 to 6. ಸೊ ಇದು ಏನಿದೆ, ಕಂಟಿನ್ಯೂಸ್ ಆಗಿ ಇದೆ ಮಕ್ಕಳೇ, ಸೊ ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಇಲ್ಲಿ ಸರಾಸರಿಯನ್ನ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಸರಾಸರಿಯನ್ನ ಕಂಡುಹಿಡಿಲಿಕ್ಕೆ 3 ಸೂತ್ರವಿದೆ ಅಲ್ವಾ. ಸೊ ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ ಮತ್ತು ಸ್ಟೆಪ್ ಡಿವಿಯೇಷನ್ ಮೆಥಡ್. ಓಕೆ, ಹಂತ ವಿಚಲನ ವಿಧಾನ. ಸೊ ಈ 3 ವಿಧಾನದಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನ ನೀವು ಫಾಲೋ ಮಾಡಿಕೊಂಡು ಇದರ ಸರಾಸರಿಯನ್ನ ಕಂಡುಹಿಡಿಬೇಕಾಗತ್ತೆ. ಸೊ ನಾವಿಲ್ಲಿ ಏನ್ ಮಾಡೋಣ, ಮೊದಲನೇದಾಗಿ ನೇರ ವಿಧಾನವನ್ನ ಉಪಯೋಗಿಸ್ಕೊಂಡು ಸರಾಸರಿಯನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಸೂತ್ರ ಏನ್ ಹೇಳುತ್ತೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಶನ್ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಮೇಶನ್ ಎಫ್ ಐ. ಸೊ ಇದು ನೇರ ವಿಧಾನ ಅಲ್ವಾ. ಸೊ ನೇರ ವಿಧಾನದಲ್ಲಿ ಸರಾಸರಿಯ ಸೂತ್ರ. ಸೊ ಇಲ್ಲಿ ನಮಗೆ ಸಮೇಶನ್ ಎಫ್ ಐ ಎಕ್ಸ್ ಐ ಅನ್ನ ಫೈಂಡ್ ಔಟ್ ಮಾಡಬೇಕು, ಹಾಗೆ ಸಮೇಶನ್ ಎಫ್ ಐ ಕೂಡ ಬೇಕಾಗತ್ತೆ. ಸೊ ಇದನ್ನ ಮಾಡಬೇಕು ಅಂದ್ರೆ ನಾವು ಒಂದು ಕೋಷ್ಟಕವನ್ನ ರಚಿಸ್ಕೊಳ್ಬೇಕು. ಸೊ ಇಲ್ಲಿ ಮೊದಲನೇದಾಗಿ ಮಧ್ಯ ಬಿಂದುವನ್ನ ಗುರುತಿಸ್ಕೊಳ್ಬೇಕಾಗತ್ತೆ, ಎಕ್ಸ್ ಐ. ಓಕೆ, ಸೊ ಇದು ಮಧ್ಯ ಬಿಂದು. ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು, ನೋಡಿ, 0ದಿಂದ 2 2ರ ನಡುವಿನ ಬಿಂದು ಮಧ್ಯ ಬಿಂದು. ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು, 0 ಅಂದ್ರೆ ಕೆಳಮಿತಿ ಹಾಗೂ 2 ಮೇಲ್ಮಿತಿ. ಸೊ ಇವುಗಳ ಮೊತ್ತ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಮಧ್ಯ ಬಿಂದು ದೊರಕತ್ತೆ ಮಕ್ಕಳೇ. ಸೊ ಇಲ್ಲಿ ನೋಡಿ, 0 ಪ್ಲಸ್ 2 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ ಹೇಳಿ, 1 ಅಲ್ವಾ. ಅದೇ ರೀತಿ 2ರಿಂದ 4, ಸೊ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 3 ಬರುತ್ತೆ, 1. ಸೊ 0 ಪ್ಲಸ್ 2 ಡಿವೈಡೆಡ್ ಬೈ 2 1 ಬರುತ್ತೆ, ಹಾಗೆ 2 ಪ್ಲಸ್ 4 ಡಿವೈಡೆಡ್ ಬೈ 2 3, 4 ಪ್ಲಸ್ 6 ಅಂದ್ರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 5, 6 ಪ್ಲಸ್ 8 ಡಿವೈಡೆಡ್ ಬೈ 2 7, 8 ಪ್ಲಸ್ 10 ಡಿವೈಡೆಡ್ ಬೈ 2 9 ಬರುತ್ತೆ, ಹಾಗೆ 10 ಪ್ಲಸ್ 12 22 ಡಿವೈಡೆಡ್ ಬೈ 2
11, 12 plus 14 divided by 2, 13 ಬರುತ್ತೆ. ಸೊ ಇದೇನಾಯ್ತು ಹೇಳಿ, ಕೊಟ್ಟಿರುವ ದತ್ತಾಂಶದಲ್ಲಿರುವ ಮಧ್ಯಬಿಂದು. ಸೊ ಮಧ್ಯಬಿಂದುವನ್ನ ಗುರುತಿಸ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಸಮೇಶನ್ ಎಫ್ ಐ ಎಕ್ಸ್ ಐ ಬೇಕಾಗಿದೆ ನಮ್ಗಿಲ್ಲಿ. ಸೊ ಈಗ ನಾವು ಏನ್ ಮಾಡ್ಬೇಕು, ಎಫ್ ಐ ಎಕ್ಸ್ ಐ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ನಾವು ಆವೃತ್ತಿ ಮತ್ತು ಮಧ್ಯಬಿಂದುವಿನ ಗುಣಲಬ್ಧವನ್ನ ಲೆಕ್ಕ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಮೊದಲನೆಯ ಕಾಲಮ್ ಅಲ್ಲಿ ಒಂದು x1 ಪ್ಲಸ್ ಎಫ್ ಇಂಟು f1, 1 ಇಂಟು 1 ಏನಾಗುತ್ತೆ 1, 2 ಇಂಟು 3, f2 ಇಂಟು x2. ಸೊ ಎರಡನೇ ಕಾಲಮ್, ಎರಡನೇ ವರ್ಗಾಂತರದಲ್ಲಿರುವ ಆವೃತ್ತಿ ಮತ್ತು ಮಧ್ಯಬಿಂದುವಿನ ಗುಣಲಬ್ಧ. ಸೊ 2 ಇಂಟು 3 6, 1 ಇಂಟು 5 5, 5 ಇಂಟು 7 5 7 35, 6 9 54, 2 ಇಂಟು 11 22, 3 ಇಂಟು 13 39. ಸೊ ನಾವಿಲ್ಲಿ ಆವೃತ್ತಿ ಮತ್ತು ಮಧ್ಯಬಿಂದುವಿನ ಗುಣಲಬ್ಧವನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಇಲ್ಲಿ ಸಮೇಶನ್ ಎಫ್ ಐ ಎಕ್ಸ್ ಐ ಬೇಕು. ಅಂದ್ರೆ ಒಟ್ಟು ಆವರ್ತನಗಳ ಮೊತ್ತವನ್ನ ಕಂಡುಹಿಡಿಬೇಕು. ಇಲ್ಲಿ 1 ಪ್ಲಸ್ 2 ಪ್ಲಸ್ 1 ಪ್ಲಸ್ 5 ಪ್ಲಸ್ 6 ಪ್ಲಸ್ 2 ಪ್ಲಸ್ 3. ಸೊ ಇವುಗಳ ಮೊತ್ತ ಇಸ್ ಈಕ್ವಲ್ ಟು ಸಮೇಶನ್ ಎಫ್ ಐ. ಅಂದ್ರೆ ಇಲ್ಲಿ ಈ ಎಲ್ಲ ಆವೃತ್ತಿಗಳ ಮೊತ್ತ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಇವುಗಳನ್ನ ಕೂಡಿದಾಗ 20 ಬರುತ್ತೆ. ಅದೇ ರೀತಿ ಸಮೇಶನ್ ಎಫ್ ಐ ಎಕ್ಸ್ ಐ ಅನ್ನ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಆವೃತ್ತಿ ಮತ್ತು ಮಧ್ಯಬಿಂದುವಿನ ಗುಣಲಬ್ಧ. ಸೊ ಇವುಗಳ ಮೊತ್ತ ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಸಮೇಶನ್ ಎಫ್ ಐ ಎಕ್ಸ್ ಐ ಇಸ್ ಈಕ್ವಲ್ ಟು 162 ಬರುತ್ತೆ. 1 ಪ್ಲಸ್ 6, 6 ಪ್ಲಸ್ 5. ಸೊ ಇವುಗಳನ್ನೆಲ್ಲ ಕೂಡಿದಾಗ ನಿಮ್ಗೆ ಮೊತ್ತ ಎಷ್ಟು ಬರುತ್ತೆ ಹೇಳಿ, 162 ಆಗುತ್ತೆ. ಸೊ ಈಗ ನಾವು ಸರಾಸರಿಯನ್ನ ಕಂಡುಹಿಡಿಬೇಕಾಗತ್ತೆ. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು, ಸೊ ಈ ಮೌಲ್ಯವನ್ನ ನಾವೇನ್ ಮಾಡ್ಬೇಕು, ಸೂತ್ರದಲ್ಲಿ ಆದೇಶಿಸಬೇಕು. ಸೊ ಸಮೇಶನ್ ಎಫ್ ಐ ಎಕ್ಸ್ ಐ ಎಷ್ಟು ಬಂದಿದೆ ಹೇಳಿ, 162 162 ಡಿವೈಡೆಡ್ ಬೈ ಸಮೇಶನ್ ಎಫ್ ಐ. ಸೊ ನೋಡಿ 20 ಬಂದಿದೆ. ಸೊ ಇಸ್ ಈಕ್ವಲ್ ಟು 20. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 8.1 ಬರುತ್ತೆ. ಅಂದ್ರೆ ಏನಾಯ್ತು, ಇಲ್ಲಿ ಪ್ರತಿ ಮನೆಗಳಲ್ಲಿರುವ ಗಿಡಗಳ ಸರಾಸರಿ ಸಂಖ್ಯೆ ಎಷ್ಟಾಗತ್ತೆ ಹೇಳಿ, 8.1 ಆಗತ್ತೆ. ಓಕೆ. ಸೊ ಇಲ್ಲಿ ನಾವು ನೇರ ವಿಧಾನವನ್ನ ಉಪಯೋಗಿಸ್ಕೊಂಡು ಕೊಟ್ಟಿರುವ ದತ್ತಾಂಶದ ಅಂದ್ರೆ ವರ್ಗೀಕೃತ ದತ್ತಾಂಶದ ಸರಾಸರಿಯನ್ನ ಕಂಡುಹಿಡಿದಿದ್ದೇವೆ. ಸೊ ನೀವಿಲ್ಲಿ ಅಂದಾಜು ಸರಾಸರಿ ವಿಧಾನವನ್ನ ಬಳಸ್ಕೊಂಡು ಕೂಡ ನೀವು ಇದರ ಸರಾಸರಿಯನ್ನ ಕಂಡುಹಿಡಿಬಹುದು. ಸೊ ಆನ್ಸರು ಸೇಮ್ ಬರ್ತಾ ಇರುತ್ತೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಸೊ ಕೆಳಗಿನ ವಿತರಣೆಯು ಒಂದು ಪ್ರದೇಶದ ಮಕ್ಕಳ ದಿನನಿತ್ಯ ಕೈಖರ್ಚಿನ ಹಣವನ್ನ ಅಂದ್ರೆ ಪಾಕೆಟ್ ಅಲೋವೆನ್ಸ್ ತೋರಿಸ್ತಾ ಇದೆ. ಸರಾಸರಿ ಕೈಖರ್ಚಿನ ಹಣವು 18 ರೂಪಾಯಿ. ಆದರೆ ಬಿಟ್ಟು ಹೋಗಿರುವ ಆವೃತ್ತಿ ಎಫ್ ಅನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮ್ಗೆ ಮಧ್ಯ ಅಂದ್ರೆ ಸರಾಸರಿಯನ್ನ ಕೊಟ್ಟಿದ್ದಾರೆ. ಎಷ್ಟಿದೆ, 18 ರೂಪಾಯಿ ಇದೆ. ಬಟ್ ಇಲ್ಲಿ ಏನಾಗಿದೆ ನೋಡಿ, 19 ರಿಂದ 21 ರೂಪಾಯಿ ದಿನನಿತ್ಯ ಖರ್ಚು ಮಾಡುವಂತಹ ಮಕ್ಕಳ ಸಂಖ್ಯೆ ಬಿಟ್ಟು ಹೋಗಿದೆ ಅಲ್ವಾ. ಸೊ ಇದನ್ನ ಎಫ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಸಂಖ್ಯೆಯನ್ನ, ಈ ಒಂದು ಆವೃತ್ತಿಯನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ ನಾವೇನ್ ಮಾಡೋಣ, ಸರಾಸರಿ ಕಂಡುಹಿಡಿಯೋದ್ರಲ್ಲಿ 3 ವಿಧಾನ ಇದೆ. ಸೊ ಇಲ್ಲಿ ನಾವು ಹಂತ ವಿಚಲನಾ ವಿಧಾನದ ಸಹಾಯದಿಂದ ಏನ್ ಮಾಡೋಣ, ಇಲ್ಲಿ ಬಿಟ್ಟು ಹೋಗಿರುವ ಆವೃತ್ತಿಯನ್ನ ಲೆಕ್ಕ ಹಾಕೋಣ ಮಕ್ಕಳೇ. ಸೊ ಹಂತ ವಿಚಲನಾ ವಿಧಾನವನ್ನ ಬಳಸ್ಬೇಕು ಅಂದ್ರೆ ಮುಖ್ಯವಾಗಿ ನಮ್ಗೆ ಸೂತ್ರ ಗೊತ್ತಿರ್ಬೇಕು. ಸೊ ಸೂತ್ರ ಏನ್ ಹೇಳತ್ತೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಶನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಶನ್ ಎಫ್ ಐ ಇಂಟು ಎಚ್. ಸೊ ಇದು ಏನ್ ಹೇಳಿ, ಹಂತ ವಿಚಲನಾ ವಿಧಾನದ ಸೂತ್ರ. ಸೊ ಈ ಎಲ್ಲ ಅಂಶವನ್ನ ಗುರುತಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಎ ಅನ್ನ ಗುರುತಿಸ್ಕೊಳ್ಬೇಕು, ಹಾಗೆ ಎಫ್ ಐ ಯು ಐ ಬೇಕು ನಮ್ಗೆ, ಹಾಗೆ ಎಚ್ ವರ್ಗಾಂತರದ ಗಾತ್ರ ಕೂಡ ಬೇಕಾಗತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನೋಡ್ಬೇಕಾಗಿರೋದು
ಈ ಒಂದು ವರ್ಗಾಂತರಗಳು ಕಂಟಿನ್ಯೂಸ್ ಆಗಿದ್ಯಾ ಅಂತ ಚೆಕ್ ಮಾಡ್ಬೇಕಾಗತ್ತೆ. ನೋಡಿ 11ರಿಂದ 13, 13ರಿಂದ 15, ನೆಕ್ಸ್ಟ್ 15ರಿಂದ 17. ಸೊ ಇದು ಕಂಟಿನ್ಯೂಸ್ ಆಗಿದೆ, ಸೊ ಪ್ರಾಬ್ಲಮ್ ಇಲ್ಲ. ಸೊ ಈಗ ನಾವೇನ್ ಮಾಡೋಣ, ಕೋಷ್ಟಕವನ್ನ ರಚಿಸ್ಕೊಳ್ಬೇಕು. ಮೊದಲನೇದಾಗಿ ಇಲ್ಲಿ ನಾವೇನ್ ಮಾಡ್ಬೇಕು, ಕೊಟ್ಟಿರುವ ವರ್ಗಾಂತರಕ್ಕೆ ಮಧ್ಯ ಬಿಂದುವನ್ನ ಗುರುತಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಮಧ್ಯ ಬಿಂದುವನ್ನ ಹೇಗೆ ಗುರುತಿಸ್ತೀರಾ, ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಮಧ್ಯ ಬಿಂದು ದೊರಕತ್ತೆ. ಸೊ ಇಲ್ಲಿ ಮೊದಲನೆಯ ಕಾಲಮ್ ನಲ್ಲಿ 11 ಪ್ಲಸ್ 13 ಡಿವೈಡೆಡ್ ಬೈ 2. ಸೊ ಇಲ್ಲಿ 11 ಪ್ಲಸ್ 13 ಡಿವೈಡೆಡ್ ಬೈ 2. ಸೊ ಇದೆಷ್ಟು ಬರುತ್ತೆ, 20, 24 ಡಿವೈಡೆಡ್ ಬೈ 2 12, 13ರಿಂದ 15. ಸೊ ಇದರ ಮಧ್ಯ ಬಿಂದು 14, ಹಾಗೆ 15ರಿಂದ 17. ಸೊ ಇದರ ಮಧ್ಯ ಬಿಂದು 16, ಹಾಗೆ 17ರಿಂದ 19. ಸೊ ಇದರ ಮಧ್ಯ ಬಿಂದು 18, ಹಾಗೆ 19ರಿಂದ 21. ಸೊ ಇದರ ಮಧ್ಯ ಬಿಂದು 20, ಹಾಗೆ 21ರಿಂದ 23. ಸೊ ಮಧ್ಯ ಬಿಂದು 22, 23ರಿಂದ 25. ಸೊ ಮಧ್ಯ ಬಿಂದು 24. ಸೊ ಮಧ್ಯ ಬಿಂದುವನ್ನ ಗುರುತಿಸ್ಕೊಂಡಿದ್ದೇವೆ. ಸೊ ಈಗ ನಾವೇನ್ ಮಾಡ್ಬೇಕು, ಯು ಐ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಸೂತ್ರ ಏನ್ ಹೇಳತ್ತೆ ಹೇಳಿ, ಎ ಪ್ಲಸ್ ಸಮೇಷನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಇಂಟು ಎಚ್. ಇಲ್ಲಿ ಯು ಐ ಏನ್ ಹೇಳತ್ತೆ, ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್. ಸೊ ಸೂತ್ರದಲ್ಲಿ ಹೇಳಿದೆ, ಕಾನ್ಸೆಪ್ಟ್ ಅಲ್ಲಿ. ಸೊ ಯು ಐ ಇಸ್ ಈಕ್ವಲ್ ಟು ಏನ್ ಹೇಳಿ, ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್. ಸೊ ಇಲ್ಲಿ ನಾವು ಒಂದೊಂದೇ ವರ್ಗಾಂತರದ ಯು ಐ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. U1, U2, U3 ಈ ರೀತಿಯಾಗಿ ಇವುಗಳನ್ನ ಗುರುತಿಸ್ಕೊಳ್ಬೇಕು. ಸೊ ಹೇಗ್ ಮಾಡ್ತೇವೆ, ಇಲ್ಲಿ ಎಕ್ಸ್ ಐ, ಎಕ್ಸ್ ಅನ್ನೋದು ಮಧ್ಯ ಬಿಂದು. ಸೊ ಎ ಏನ್ ಹೇಳಿ, ಎ ಅನ್ನೋದು ಅಂದಾಜು ಸರಾಸರಿ ಅಲ್ವಾ. ಸೊ ಇದು ಅಂದಾಜು ಸರಾಸರಿ ಆಗತ್ತೆ. ಸೊ ಇದನ್ನ ಹೇಗೆ ಗುರುತಿಸ್ತೇವೆ ನಾವು, ಸೊ ಅಂದಾಜು ಎಷ್ಟು ಬರ್ಬೋದು ಅನ್ನೋದನ್ನ ಯೋಚನೆ ಮಾಡೋದು. ಸೊ ಇದನ್ನ ನಾವು ಈ ಕೊಟ್ಟಿರುವ ಆವೃತ್ತಿಯಲ್ಲಿ ಹೇಗೆ ಇದನ್ನ ಗುರುತಿಸ್ಕೊಳ್ತೇವೆ, ಮೊದಲನೇದಾಗಿ ನಾವೇನ್ ಮಾಡ್ಬೇಕು, ವರ್ಗಾಂತರದಲ್ಲಿ ಮೊದಲನೆಯ ಮಿತಿ ಅಂದ್ರೆ ಕೆಳಮಿತಿಯನ್ನ ಗಮನಿಸಿ ಮಕ್ಕಳೇ. 11 ಇದೆ ಅಲ್ವಾ. ಸೊ ಎ ಈಸ್ ಈಕ್ವಲ್ ಟು 11 ಪ್ಲಸ್ ಈ ಒಂದು ವರ್ಗಾಂತರದಲ್ಲಿರುವ ಕೊನೆಯ ಮಿತಿ ಎಷ್ಟಿದೆ, 25 ಇದೆ. ಸೊ 25 ಡಿವೈಡೆಡ್ ಬೈ 2 ಮಾಡಬೇಕು. ಸೊ 11 ಪ್ಲಸ್ 25 ಎಷ್ಟು ಬರುತ್ತೆ, 36 ಡಿವೈಡೆಡ್ ಬೈ 2. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ 18 ದೊರಕತ್ತೆ. ಸೊ ಈ 18ಅನ್ನ ನೀವು ಮಧ್ಯ ಬಿಂದುವಿನಲ್ಲಿ ಗುರುತಿಸ್ಕೊಳ್ಬೇಕಾಗತ್ತೆ. ನೋಡಿ 18 ಅಲ್ವಾ. ಸೊ ಇದು ಏನಾಗತ್ತೆ, ಅಂದಾಜು ಸರಾಸರಿಯಾಗಿ ಬಳಕೆ ಆಗತ್ತೆ ಮಕ್ಕಳೇ. ಇಲ್ಲ ಅಂದ್ರೆ ನೀವು ಮಧ್ಯ ಬಿಂದುವನ್ನ ಎಕ್ಸಾಕ್ಟ್ ಆಗಿ ಸೆಂಟ್ರಲ್ ಇರೋ ವ್ಯಾಲ್ಯೂ ಅನ್ನ ತಗೊಳ್ಬೇಕಾಗತ್ತೆ. ನೋಡಿ 1 2 3 4 5 6 7 ಇದೆ. ಸೊ ಸೆಂಟ್ರಲ್ ಇರೋ ವ್ಯಾಲ್ಯೂ ಯಾವುದು, 18. ಸೊ ಇದನ್ನ ನೀವು ಮಧ್ಯ ಬಿಂದುವನ್ನಾಗಿ ಗುರುತಿಸ್ಕೊಳ್ಬಹುದು ಅಥವಾ ಅಂದಾಜು ಸರಾಸರಿಯನ್ನಾಗಿ ಗುರುತಿಸ್ಕೊಳ್ಬಹುದು ಮಕ್ಕಳೇ. ಸೊ ಅಥವಾ ಸೊ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ನೀವೇನ್ ಮಾಡ್ಬೋದು, ವರ್ಗಾಂತರದ ಕೆಳಮಿತಿ ಮೊದಲನೆಯ ಮಿತಿ ಪ್ಲಸ್ ವರ್ಗಾಂತರದ ಕೊನೆಯ ಮಿತಿ ಡಿವೈಡೆಡ್ ಬೈ 2 ಮಾಡಿದ್ರು ಕೂಡ ನಿಮ್ಗೆ ಒಂದ್ ವ್ಯಾಲ್ಯೂ ಬರುತ್ತೆ. ಸೊ ಅದನ್ನು ಕೂಡ ನೀವು ಅಂದಾಜು ಸರಾಸರಿಯನ್ನಾಗಿ ಗುರುತಿಸ್ಕೊಳ್ಬಹುದು. ಸೊ ಈಗ ನಾವು ಯು ಐ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೆಯ ಕಾಲಮ್ ನಲ್ಲಿ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್ ಅಲ್ವಾ. ಸೊ ಇಲ್ಲಿ ಮೊದಲನೆಯ ಕಾಲಮ್ ಅನ್ನ ಅಬ್ಸರ್ವ್ ಮಾಡಿ. ಸೊ x1 ಎಷ್ಟಿದೆ, 12 ಮೈನಸ್ ಎ ಅಂದಾಜು ಸರಾಸರಿ ಎಷ್ಟು, 18 ಡಿವೈಡೆಡ್ ಬೈ ಏನು, ಎಚ್. ಸೊ ಎಚ್ ಅನ್ನೋದು ಏನ್ ಹೇಳಿ, ವರ್ಗಾಂತರದ ಗಾತ್ರ. ಸೊ ಇಲ್ಲಿ 11ರಿಂದ 13, 13ರಿಂದ 15. ಸೊ ಇದರ ಗಾತ್ರ ಎಷ್ಟಾಗತ್ತೆ ಹೇಳಿ, 2 ಅಲ್ವಾ. ಸೊ 12 13. ಸೊ 13ರಿಂದ 14 15,
ಹಾಗಾಗಿ ಇದರ ಗಾತ್ರ ಎಷ್ಟು 2 ಆಗತ್ತೆ. ಸೊ ಇಲ್ಲಿ UI ಇಸ್ ಈಕ್ವಲ್ ಟು ಏನಾಯ್ತು 12 ಮೈನಸ್ 18 ಡಿವೈಡೆಡ್ ಬೈ 2. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಮೈನಸ್ 6 ಬರುತ್ತೆ. ಮೈನಸ್ 6 ಡಿವೈಡೆಡ್ ಬೈ 2 ಮಾಡಿದ್ರೆ 3 ಬರುತ್ತೆ. ಸೊ ಮೈನಸ್ 3. ಅದೇ ರೀತಿ ಎರಡನೆಯ ಕಾಲಮ್ ನಲ್ಲಿ 14 x2 ಮೈನಸ್ a ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಮೈನಸ್ 4 ಡಿವೈಡೆಡ್ ಬೈ 2 ಅಂದ್ರೆ ಮೈನಸ್ 2. ಅದೇ ರೀತಿ ಇಲ್ಲಿ ನೀವು ಗೆಸ್ ಮಾಡ್ಬಿಡ್ಬೋದು 16 ಮೈನಸ್ 18 ಡಿವೈಡೆಡ್ ಬೈ 2. ಸೊ ಮೈನಸ್ 2 ಡಿವೈಡೆಡ್ ಬೈ 2 ಮಾಡಿದ್ರೆ ಇಸ್ ಈಕ್ವಲ್ ಟು ಮೈನಸ್ 1. ಸೊ ನೆಕ್ಸ್ಟ್ xi ಮೈನಸ್ a ಡಿವೈಡೆಡ್ ಬೈ 2. ಸೊ 18 ಮೈನಸ್ 18 0 ಡಿವೈಡೆಡ್ ಬೈ 2 ಅಂದ್ರೆ 0 ಆಗ್ಬಿಡತ್ತೆ. ಸೊ ನೆಕ್ಸ್ಟ್ 20 ಮೈನಸ್ 18 ಡಿವೈಡೆಡ್ ಬೈ 2. ಸೊ ಇಲ್ಲಿ ಪ್ಲಸ್ 1 ಬರುತ್ತೆ, ಪ್ಲಸ್ 2 ಬರುತ್ತೆ, ಪ್ಲಸ್ 3 ಬರುತ್ತೆ. ಸೊ ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. ಸೊ ಈಗ ನಾವು UI ಕಾಲಮ್ ಕೂಡ ನಾವು ಗುರುತಿಸ್ಕೊಂಡಿದ್ದೇವೆ. ಸೊ ಈಗ ನಾವು ಆವೃತ್ತಿ ಮತ್ತು UI ನ ಗುಣಲಬ್ಧವನ್ನ ಬರಿಬೇಕಾಗತ್ತೆ. ಸೊ ಇಲ್ಲಿ ಆವೃತ್ತಿ ಕಾಲಮ್ ಅನ್ನ ನೋಡಿ, ಹಾಗೆ UI ಕಾಲಮ್ ಅನ್ನ ನೋಡಿ. ಸೊ ಇವುಗಳ ಗುಣಲಬ್ಧ. ಸೊ 7 3 21 ಪ್ಲಸ್ ಮೈನಸ್ ಮೈನಸ್. ಸೊ ಇಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಕ್ವಶನ್ಸ್ಗಳು ತುಂಬಾ ಈಸಿ ಮಕ್ಕಳೇ. ಮೇನ್ ಅಂದ್ರೆ ನೀವು ಇಲ್ಲಿ ಸೂತ್ರವನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗೆ ಈಸಿ ಮಲ್ಟಿಪ್ಲಿಕೇಶನ್ ಎಡಿಷನ್ ಆಪರೇಷನ್ಸ್ ಗೊತ್ತಿದ್ರೆ ಆಗೋಯ್ತು. ಸೊ ಈಸಿಯಾಗಿ ಇದನ್ನ ಸಾಲ್ವ್ ಮಾಡಬಹುದು. ಸೊ ನೆಕ್ಸ್ಟ್ ನೋಡಿ 6 2 12 ಪ್ಲಸ್ ಮೈನಸ್ ಮೈನಸ್ 9 1 9 ಪ್ಲಸ್ ಮೈನಸ್ ಮೈನಸ್. ಅದೇ ರೀತಿ 13 ಗುಣಿಸು 0 ಅಂದ್ರೆ 0. ಎಫ್ ಇಂಟು 1 1f ಅಥವಾ ಎಫ್ ಅಂತ ಬರ್ಕೊಳ್ಳಿ. ಸೊ ಇದನ್ನ ಸ್ಮಾಲ್ ಎಫ್ ಅಂತ ತಗೊಳ್ತೇನೆ. ಸೊ 5 2 10 4 3 12. ಸೊ ಎಲ್ಲ ಅಂಶವನ್ನ ನಾವು ಗುರುತಿಸ್ಕೊಂಡಿದ್ದೇವೆ. ಸೊ ಈಗ ಸಮೇಷನ್ FI ಬೇಕು, ಹಾಗೆ ಸಮೇಷನ್ FI ಬೇಕು. ಅಂದ್ರೆ ಆವೃತ್ತಿಯ ಮೊತ್ತವನ್ನ ನೋಡ್ಬೇಕಾಗತ್ತೆ, ಹಾಗೆ ಆವೃತ್ತಿ ಮತ್ತು UI ಗುಣಲಬ್ಧ ಇವುಗಳ ಮೊತ್ತವನ್ನ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಆವೃತ್ತಿಯ ಮೊತ್ತ ಸಮೇಷನ್ FI ಈಸ್ ಈಕ್ವಲ್ ಟು 7 ಪ್ಲಸ್ 6 ಪ್ಲಸ್ 9 ಪ್ಲಸ್ 13 ಪ್ಲಸ್ f ಪ್ಲಸ್ 5 ಪ್ಲಸ್ 4. ಸೊ ಈಸ್ ಈಕ್ವಲ್ ಟು f ಪ್ಲಸ್ 44 ಬರುತ್ತೆ. ಓಕೆ. ಅದೇ ರೀತಿ UI ಮತ್ತು FI ನ ಗುಣಲಬ್ಧ. ಸೊ ಇವುಗಳ ಮೊತ್ತ ಸಮೇಷನ್ FI UI ಈಸ್ ಈಕ್ವಲ್ ಟು 2f ಪ್ಲಸ್ 24. ಓಕೆ. ಸೊ ಇದು ಸಮೇಷನ್ FI UI ಮತ್ತು ಸಮೇಷನ್ FI. ಸೊ ಈಗ ಈ ಎಲ್ಲ ಮೌಲ್ಯವನ್ನ ನಾವು ಸೂತ್ರದಲ್ಲಿ ಆದೇಶಿಸೋಣ. ಸೊ ಇದು ಹಂತ ವಿಚಲನ ವಿಧಾನವನ್ನ ಬಳಸ್ಕೊಂಡು ನಾವು ಕೊಟ್ಟಿರುವ ದತ್ತಾಂಶದ ಸರಾಸರಿಯನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಸರಾಸರಿಯನ್ನ ಕೊಟ್ಬಿಟ್ಟಿದ್ದಾರೆ. ಎಷ್ಟಿದೆ ಸರಾಸರಿ 18 ರೂಪಾಯಿ ಅಂತ ಇದೆ. ಸೊ ಹಾಗಾಗಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಷ್ಟು ಹೇಳಿ 18 ಇಸ್ ಈಕ್ವಲ್ ಟು ಎ ಅಂದಾಜು ಸರಾಸರಿಯನ್ನ ಎಷ್ಟಂತ ಗುರುತಿಸ್ಕೊಂಡಿದ್ದೇವೆ 18. ಸೊ 18 ಪ್ಲಸ್ ಸಮೇಷನ್ FI UI ಈ 2f ಪ್ಲಸ್ 24 ಡಿವೈಡೆಡ್ ಬೈ ಸಮೇಷನ್ FI ಎಷ್ಟು ಬಂದಿದೆ f ಪ್ಲಸ್ 44 ಇಂಟು h ವರ್ಗಾಂತರದ ಗಾತ್ರ ಎಷ್ಟಿದೆ 2. ಸೊ ಈಗ ಸಿಂಪ್ಲಿಫೈ ಮಾಡಿದ್ರೆ ಸೊ ಎರಡೂ ಕಡೆ 18 ಇದೆ. ಸೊ ಇದೇನಾಗುತ್ತೆ ಕ್ಯಾನ್ಸಲ್ ಆಗಿ ಹೋಗುತ್ತೆ ಅಲ್ವಾ. ಸೊ ಅಥವಾ ನೀವು 18 ಅನ್ನ ರೈಟ್ ಸೈಡ್ ಇರೋದನ್ನ ಲೆಫ್ಟ್ ಸೈಡ್ ತಗೊಂಡಾಗ ಪ್ಲಸ್ ಇದ್ದಿದ್ದೇನಾಗುತ್ತೆ ಮೈನಸ್ ಆಗ್ಬಿಡತ್ತೆ. ಸೊ 18 ಮೈನಸ್ 18 ಅಂದ್ರೆ 0. ಸೊ ನಾನು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿದ್ದೇನೆ ಅಷ್ಟೇ. ಸೊ ಇಲ್ಲಿ ಏನ್ ಬರುತ್ತೆ ಹೇಳಿ 0 ಇಸ್ ಈಕ್ವಲ್ ಟು 2f ಪ್ಲಸ್ 24 ಡಿವೈಡೆಡ್ ಬೈ f ಪ್ಲಸ್ 44 ಇಂಟು 2 ಆಗತ್ತೆ. ಓಕೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಇದು 2 ಇಂಟು 2f ಏನಾಗುತ್ತೆ 4f ಪ್ಲಸ್ 24 ಇಂಟು 2
48 ಡಿವೈಡೆಡ್ ಬೈ ಎಫ್ ಪ್ಲಸ್ 44. ಸೊ ಇಲ್ಲಿ ಛೇದದಲ್ಲಿರೋದು ಲೆಫ್ಟ್ ಸೈಡ್ ಹೋದಾಗ ಅಂಶಕ್ಕೆ ಬಂದಾಗ ಏನಾಗುತ್ತೆ 0 ಗುಣಿಸು ಎಫ್ ಪ್ಲಸ್ 44 ಆಗುತ್ತೆ ಅಲ್ವಾ. ಸೊ 0 ಇಂಟು ಎನಿಥಿಂಗ್ ಏನಾಗುತ್ತೆ ಹೇಳಿ 0. ಸೊ ಹಾಗಾಗಿ ಇಲ್ಲಿ 0 ಇಸ್ ಈಕ್ವಲ್ ಟು 4f ಪ್ಲಸ್ 48. ಓಕೆ, ಸೊ ನಾವು ಎಫ್ ಅನ್ನ ಸಾಲ್ವ್ ಮಾಡಬೇಕಾಗಿರೋದು. ಸೊ 4f ಇಸ್ ಈಕ್ವಲ್ ಟು $48. Okay. Okay, 1 second. ಇಲ್ಲಿ summation FIUI ಸ್ವಲ್ಪ ರಾಂಗ್ ಬಂದಿದೆ. So 1 second. -21 -12 -21 -12 -9 plus F plus 10 plus 12. So -20 ಬರುತ್ತೆ. Okay, 1 second. Okay, so here answer summation okay, ಇಲ್ಲಿ addition wrong ಆಗಿದೆ. So ಇಲ್ಲಿ summation FIUI is equal to -20 plus F ಆಗುತ್ತೆ. Okay. So ಇನ್ನೊಮ್ಮೆ ಮಾಡ್ಬಿಡ್ತೇನೆ. So x bar is equal to a plus summation FIUI divided by summation FI into h. So ಇಲ್ಲಿ x bar 18 ಸರಾಸರಿ is equal to ಅಂದಾಜು ಸರಾಸರಿ 18 plus summation FIUI ಎಷ್ಟು ಬಂದಿದೆ -20 plus f. Okay, so -20 plus f into h ಏನ್ ಹೇಳಿ ವರ್ಗಾಂತರದ ಗಾತ್ರ 2 ಡಿವೈಡೆಡ್ ಬೈ ಸಮೇಶನ್ FI is equal to 44 plus f ಅಲ್ವಾ. ಸೊ 44 plus f. ಸೊ 18 ಎರಡು ಕಡೆ 18 ಕ್ಯಾನ್ಸಲ್ ಆಗುತ್ತೆ. 0 is equal to -20 plus f into 2 divided by 44 plus f. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಆದ್ರೆ ಸೊ 0 into 44 plus f ಏನಾಗ್ಬಿಡತ್ತೆ 0 is equal to -20 plus f into 2. So 0 is equal to, so plus minus -20 f -20 plus okay, so plus minus minus 20 into 2 40 plus 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 2f ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2f is equal to 40.
ಸೊ ಎಫ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 40 ಡಿವೈಡೆಡ್ ಬೈ 2. ಸೊ 2 1s 2 20s. ಓಕೆ, ಸೊ ಎಫ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 20 ಬರುತ್ತೆ. ಅಂದ್ರೆ ಏನಾಯ್ತು, ಇಲ್ಲಿ 19 ರಿಂದ 21 ರೂಪಾಯಿ ಖರ್ಚು ಮಾಡುವಂತ, ಅಂದ್ರೆ ದಿನನಿತ್ಯ ಖರ್ಚು ಮಾಡುವಂತಹ ಕೈ ಖರ್ಚಿನ ಮಕ್ಕಳ ಸಂಖ್ಯೆ ಎಷ್ಟಾಗತ್ತೆ ಹೇಳಿ 20 ಆಗತ್ತೆ. ಸೊ ಇಲ್ಲಿ ಕೇಳಿದ್ದದೆ ಅಲ್ವಾ, ಬಿಟ್ಟು ಹೋಗಿರುವ ಆವೃತ್ತಿ ಎಫ್ ಅನ್ನ ಕಂಡು ಹಿಡಿಯಿರಿ ಅಂತ. ಸೊ ನಾವಿಲ್ಲಿ ಸರಾಸರಿಯನ್ನ ಕಂಡುಹಿಡಿಯಲಿಕ್ಕೆ 3 ವಿಧಾನವಿತ್ತು. ಸೊ ಅದರಲ್ಲಿ ನಾವು ಹಂತ ವಿಚಲನ ವಿಧಾನದ ಸಹಾಯದಿಂದ ಏನ್ ಮಾಡಿದ್ದೇವೆ, ಇಲ್ಲಿ ಬಿಟ್ಟು ಹೋಗಿರುವಂತಹ ಆವೃತ್ತಿ ಎಫ್ ಅನ್ನ ಫೈಂಡ್ ಔಟ್ ಮಾಡಿದ್ದೇವೆ ಮಕ್ಕಳೇ. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಪ್ರದೇಶದ 25 ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನ ಈ ಕೆಳಗಿನ ಕೋಷ್ಟಕವು ತೋರಿಸುತ್ತದೆ. ಸೊ ಇಲ್ಲಿ ಸೂಕ್ತ ವಿಧಾನದಿಂದ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಸೂಕ್ತ ವಿಧಾನವನ್ನ ಬಳಸ್ಕೊಂಡು, ಅಂದ್ರೆ ಸರಾಸರಿ ಕಂಡುಹಿಡಿಯಲಿಕ್ಕೆ 3 ವಿಧಾನವಿದೆ. ಸೊ ಇಲ್ಲಿ ನಾವೇನ್ ಮಾಡೋಣ, ಅಂದಾಜು ಸರಾಸರಿ ವಿಧಾನವನ್ನ ಬಳಸ್ಕೊಂಡು ಕೊಟ್ಟಿರುವ ದತ್ತಾಂಶದ ಸರಾಸರಿಯನ್ನ ಕಂಡುಹಿಡಿಯೋಣ ಮಕ್ಕಳೇ. ಸೊ ಮೊದಲನೇದಾಗಿ ನಾವು ಮೊದಲನೇ ಪ್ರಶ್ನೆಯಲ್ಲಿ ನೇರ ವಿಧಾನವನ್ನ ಬಳಸಿ ಸರಾಸರಿಯನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ನೋಡಿದ್ವಿ. ಸೊ ಎರಡನೇ ಪ್ರಶ್ನೆಯಲ್ಲಿ ನಾವು ಹಂತ ವಿಚಲನಾ ವಿಧಾನದಿಂದ ಸರಾಸರಿಯನ್ನ ಹೇಗೆ ಕಂಡುಹಿಡಿಯೋದು, ಅಂದ್ರೆ ಬಿಟ್ಟು ಹೋಗಿರೋ ಆವೃತ್ತಿಯನ್ನ ಕಂಡುಹಿಡಿದಿದ್ದೇವೆ. ಸೊ ಈ ಪ್ರಶ್ನೆಯಲ್ಲಿ ನಾವೇನ್ ಮಾಡೋಣ, ಅಂದಾಜು ಸರಾಸರಿ ವಿಧಾನವನ್ನ ಬಳಸ್ಕೊಂಡು ಕೊಟ್ಟಿರುವ ದತ್ತಾಂಶದ ಸರಾಸರಿಯನ್ನ ಕಂಡುಹಿಡಿಯೋಣ ಮಕ್ಕಳೇ. ಸೊ ಇಲ್ಲಿ ಅಂದಾಜು ಸರಾಸರಿ ವಿಧಾನದ ಸೂತ್ರವನ್ನ ನೋಡ್ಬೇಕಾಗತ್ತೆ. ಸೊ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಎ ಪ್ಲಸ್ ಸಮೇಶನ್ ಎಫ್ ಐ ಡಿ ಐ ಡಿವೈಡೆಡ್ ಬೈ ಏನ್ ಹೇಳಿ ಸಮೇಶನ್ ಎಫ್ ಐ. ಸೊ ಇಲ್ಲಿ ಎ ಅಂದಾಜು ಸರಾಸರಿ, ಡಿ ಡಿವಿಯೇಷನ್, ಸೊ ಎಫ್ ಏನ್ ಹೇಳಿ ಆವೃತ್ತಿ. ಸೊ ಇಲ್ಲಿ ಮೊದಲನೇದಾಗಿ ನೀವು ವರ್ಗಾಂತರವನ್ನ ಅಬ್ಸರ್ವ್ ಮಾಡ್ಬೇಕು. ಸೊ ಇಲ್ಲಿ ವರ್ಗಾಂತರ 100 ರಿಂದ 150, 150 ರಿಂದ 200. ಸೊ ಇದು ಕಂಟಿನ್ಯೂಸ್ ಇದೆ. ಓಕೆ, ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಕೋಷ್ಟಕವನ್ನ ರಚಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಸೂತ್ರದ ಪ್ರಕಾರ ನಾವೇನ್ ಮಾಡ್ಬೇಕು, ಮೊದಲನೇದಾಗಿ ಮಧ್ಯ ಬಿಂದುವನ್ನ ಗುರುತಿಸ್ಕೊಳ್ಬೇಕು. ಸೊ ಇಲ್ಲಿ ಮಧ್ಯ ಬಿಂದುವನ್ನ ಹೇಗೆ ಗುರುತಿಸ್ತೇವೆ ನಾವು, ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಸೊ ಇಲ್ಲಿ ಮೊದಲನೆಯ ಕಾಲಮ್ ನಲ್ಲಿ 100 ಪ್ಲಸ್ 150 ಅಲ್ವಾ. ಸೊ ಡಿವೈಡೆಡ್ ಬೈ 2 ಮಾಡಿ. ಸೊ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಸೊ ಇದೆಷ್ಟು ಬರುತ್ತೆ, 125. ಅದೇ ರೀತಿ ಎರಡನೇ ಕಾಲಮ್ ನಲ್ಲಿ 150 ಪ್ಲಸ್ 200 ಡಿವೈಡೆಡ್ ಬೈ 2, 175. ಹಾಗೆ 200 ಪ್ಲಸ್ 250 ಡಿವೈಡೆಡ್ ಬೈ 2, ಸೊ 225. ಅದೇ ರೀತಿ ನೆಕ್ಸ್ಟ್ 250 ಪ್ಲಸ್ 300 ಡಿವೈಡೆಡ್ ಬೈ 2, 275. ಹಾಗೆ 300 ಪ್ಲಸ್ 350 ಡಿವೈಡೆಡ್ ಬೈ 2, 325. ಸೊ ಎಲ್ಲ ಕೊಟ್ಟಿರುವ ವರ್ಗಾಂತರದ ಮಧ್ಯ ಬಿಂದುವನ್ನ ಗುರುತಿಸ್ಕೊಂಡಿದ್ದೇವೆ. ಸೊ ಈಗ ನಾವು ಡಿ ಐ ಅನ್ನ ಕಂಡುಹಿಡಿಬೇಕು. ಸೊ ಡಿ ಐ ಇಸ್ ಈಕ್ವಲ್ ಟು ಏನ್ ಹೇಳಿ, ಎಕ್ಸ್ ಐ ಮೈನಸ್ ಎ ಅಲ್ವಾ. ಸೊ ಮಧ್ಯ ಬಿಂದು ಮತ್ತು ಅಂದಾಜಿನ ಅಂದ್ರೆ ಸರಾಸರಿ ಅಂದಾಜಿನ ವ್ಯತ್ಯಾಸವನ್ನ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಅಂದಾಜು ಸರಾಸರಿಯನ್ನ ಗುರುತಿಸ್ಕೊಳ್ಬೇಕು. ಸೊ ಹೇಗ್ ಗುರುತಿಸ್ಕೊಳ್ತೇವೆ ನಾವು, ಎ ಇಸ್ ಈಕ್ವಲ್ ಟು ಕೊಟ್ಟಿರುವ ವರ್ಗಾಂತರದಲ್ಲಿರುವ ಮೊದಲನೆಯ ಮಿತಿ 100 ಪ್ಲಸ್ ಕೊನೆಯ ಮಿತಿ ಏನಿದೆ 350 ಡಿವೈಡೆಡ್ ಬೈ ಏನ್ ಮಾಡ್ಬೇಕು 2. ಸೊ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 300 ಪ್ಲಸ್ 450 ಆಗತ್ತೆ. ಸೊ 450 ಡಿವೈಡೆಡ್ ಬೈ 2. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 225 ಬರುತ್ತೆ. ಅಂದ್ರೆ ಏನಾಯ್ತು, ಈ ಮಧ್ಯ ಬಿಂದುವಿನಲ್ಲಿ 225 ಏನಾಗತ್ತೆ ಹೇಳಿ, ನಾವು ಅಂದಾಜು ಸರಾಸರಿ ಅಂತ ಗುರುತಿಸ್ಕೊಳ್ತಾ ಇದ್ದೇವೆ. ಸೊ ಅಥವಾ ನೀವೇನ್ ಮಾಡ್ಬೋದು ಹೇಳಿ, ಎಕ್ಸಾಕ್ಟ್ ಆಗಿ ಸೆಂಟರ್ ಅಲ್ಲಿರೋ ವ್ಯಾಲ್ಯೂ ಅನ್ನ ತಗೊಳ್ಬಹುದು. ನೋಡಿ 125, 175, 225, 275, 325. ಸೊ ಇದರಲ್ಲಿ ಎಕ್ಸಾಕ್ಟ್ ಆಗಿ ಮಧ್ಯದಲ್ಲಿ ಇರೋದು ಯಾವ್ದಾಗತ್ತೆ ಹೇಳಿ, 225 ಅಲ್ವಾ. ಸೊ ಹೀಗೂ ಮಾಡ್ಬೋದು. ಅಥವಾ ನೀವೇನ್ ಮಾಡ್ಬೋದು, ಮೊದಲನೇ ಮಿತಿ ಪ್ಲಸ್ ಕೊನೆಯ ಮಿತಿ ಡಿವೈಡೆಡ್ ಬೈ 2 ಮಾಡ್ಕೊಂಡು ಕೂಡ ನಾವು ಅಂದಾಜು ಸರಾಸರಿಯನ್ನ
ಗುರುತಿಸ್ಕೊಳ್ಬಹುದು ಮಕ್ಕಳೇ. ಸೊ ಈಗ ನಾವು ಎ ಅನ್ನ ಗುರುತಿಸ್ಕೊಂಡಿದ್ದೇವೆ. ಸೊ ಈಗ ಡಿ ಐ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಡಿ ಐ ಇಸ್ ಈಕ್ವಲ್ ಟು ಏನ್ ಹೇಳಿ, ಎಕ್ಸ್ ಐ 125 ಮೈನಸ್ 225. ಸೊ ಇದನ್ನ ಮೈನಸ್ ಮಾಡಿದ್ರೆ ಇದೆಷ್ಟು ಬರುತ್ತೆ, -100 ಅಲ್ವಾ. ಸೊ ಡೈರೆಕ್ಟ್ ಬರೀತೇನೆ. ಸೊ -100 ದೊಡ್ಡ ಅಂಕಿಗೆ ಮೈನಸ್ ಚಿಹ್ನೆ ಇದೆ. ಅದೇ ರೀತಿ ಎರಡನೇ ಕಾಲಮ್ ಅಲ್ಲಿ 175 ಮೈನಸ್ 225. ಸೊ ಇದೆಷ್ಟು ಬರುತ್ತೆ, -50. 225 ಮೈನಸ್ 225 ಇಸ್ ಈಕ್ವಲ್ ಟು 0. 275 ಮೈನಸ್ 225 ಪ್ಲಸ್ 50. ನೆಕ್ಸ್ಟ್ ನೀವು ಗೆಸ್ ಮಾಡ್ಬಿಡ್ಬೋದು, ಪ್ಲಸ್ 100 ಬರುತ್ತೆ ನೋಡಿ. 325 ಮೈನಸ್ 225, ಎಕ್ಸ್ ಐ ಅಂದ್ರೆ ಎಕ್ಸ್ 1 2 3 4 5, x5 ಮೈನಸ್ a 100 ಬಂತು. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಹೇಳಿ, ಎಫ್ ಐ ಇಂಟು ಡಿ ಐ ಅಂದ್ರೆ ಆವೃತ್ತಿ ಮತ್ತು ಡಿವಿಯೇಷನ್ ನ ಗುಣಲಬ್ಧವನ್ನ ಬರಿಬೇಕಾಗತ್ತೆ. ಸೊ ಇಲ್ಲಿ ಆವೃತ್ತಿ ಎಫ್ 4 ಇಂಟು 100 ಪ್ಲಸ್ ಮೈನಸ್ 100 ಇಂಟು 4 ಏನಾಗುತ್ತೆ, 400. ಅದೇ ರೀತಿ 5 ಗುಣಿಸು ಮೈನಸ್ 50. ಸೊ ಇದೆಷ್ಟು ಬರುತ್ತೆ, ಪ್ಲಸ್ ಮೈನಸ್ 5 ಇಂಟು 50 250. ಸೊ ಅದೇ ರೀತಿ 12 ಗುಣಿಸು 0 ಈಕ್ವಲ್ ಟು 0. 2 ಗುಣಿಸು 50 100, 2 ಗುಣಿಸು 100 200. ಸೊ ಈಗ ನಾವು ಎಫ್ ಐ ಡಿ ಐ ಕಾಲಮ್ ಅನ್ನು ಗುರುತಿಸ್ಕೊಂಡಿದ್ದೇವೆ, ಹಾಗೆ ಡಿ ಐ ಅನ್ನು ಕೂಡ ಬರ್ದಿದ್ದೇವೆ. ಸೊ ಈಗ ಸೂತ್ರದಲ್ಲಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಎ ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ. ಅಂದ್ರೆ ನಾವೇನ್ ಮಾಡ್ಬೇಕಾಗಿದೆ, ಇಲ್ಲಿ ಆವೃತ್ತಿಯ ಮೊತ್ತವನ್ನ ಲೆಕ್ಕ ಹಾಕಬೇಕು, ಹಾಗೆ ಎಫ್ ಐ ಡಿ ಐ ನ ಗುಣಲಬ್ಧ, ಸೊ ಇವುಗಳ ಮೊತ್ತವನ್ನ ಕೂಡ ನಾವು ಲೆಕ್ಕ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಆವೃತ್ತಿಯ ಮೊತ್ತ ಸಮೇಷನ್ ಎಫ್ ಐ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 25. ಓಕೆ, 4 ಪ್ಲಸ್ 5 ಪ್ಲಸ್ 12 ಪ್ಲಸ್ 2 ಪ್ಲಸ್ 4. ಸೊ ಇಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ, 25 ಬರ್ತಾ ಇದೆ. ಅದೇ ರೀತಿ ಸಮೇಷನ್ ಎಫ್ ಐ ಡಿ ಐ ಅಲ್ವಾ. ಸೊ ಸಮೇಷನ್ ಎಫ್ ಐ ಡಿ ಐ ಮೈನಸ್ 400 ಮೈನಸ್ 250. ಸೊ 650 ಪ್ಲಸ್ 300 ಅಂದ್ರೆ ಮೈನಸ್ 350 ಬರುತ್ತಲ್ವಾ. ಸೊ ದೊಡ್ಡ ಅಂಕೆಗೆ ಮೈನಸ್ ಚಿಹ್ನೆ ಇದೆ, ಸೊ ಹಾಗಾಗಿ ಮೈನಸ್ 350 ಬಂದಿದೆ. ಸೊ ಈಗ ನಾವು ಏನ್ ಮಾಡ್ಬೇಕು, ಈ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸೋಣ. ಸೊ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು, ಸೊ ಎ ಅಂದಾಜು ಸರಾಸರಿಯನ್ನ ನಾವು 225. ಸೊ 225 ಪ್ಲಸ್ ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಎಷ್ಟಿದೆ, ಮೈನಸ್ 350 ಡಿವೈಡೆಡ್ ಬೈ 25. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 225 ಪ್ಲಸ್ ಮೈನಸ್ ಆಗತ್ತಿದು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 5 5 25, ಸೊ 5 7 35 0. ಸೊ 5 1 5 1 5 4 20. ಸೊ ಮೈನಸ್ 14 ಬಂದಿದೆ. ಸೊ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 225 ಮೈನಸ್ 14. ಸೊ ಇದೆಷ್ಟು ಬರುತ್ತೆ, 211 ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪ್ರತಿನಿತ್ಯದ ಆಹಾರದ ವೆಚ್ಚ ಸರಾಸರಿ ಎಷ್ಟು ಬಂದಿದೆ ಹೇಳಿ, 211 ಆಗಿದೆ. ಓಕೆ, ಸೊ ನಾವೀಗ ಸರಾಸರಿಯಲ್ಲಿ 3 ವಿಧಾನವನ್ನ ಬಳಸಿ ಹೇಗ್ ಸರಾಸರಿಯನ್ನ ಕಂಡುಹಿಡಿತೇವೆ ಅನ್ನೋದನ್ನ ಇಲ್ಲಿ ತನಕ ನೋಡಿದ್ವಿ ಮಕ್ಕಳೇ. ಸೊ ಈಗ ನಾವು ಮುಂದಿನ ಪ್ರಶ್ನೆಯಲ್ಲಿ ಸರಾಸರಿಯ ಜೊತೆಗೆ
ಬಹುಲಕವನ್ನ ಕಂಡುಹಿಡಿಯೋದನ್ನ ಕೂಡ ಅರ್ಥ ಮಾಡ್ಕೊಳ್ತೇವೆ. ಸೊ ಕೊಟ್ಟಿರುವ ದತ್ತಾಂಶವನ್ನ ಗಮನಿಸಿ. ಸೊ ಕೆಳಗಿನ ವಿತರಣೆಯು ಭಾರತದ ರಾಜ್ಯಗಳಿಗೆ ಅನುಗುಣವಾಗಿ ಪ್ರೌಢಶಾಲೆಗಳಲ್ಲಿರುವ ಶಿಕ್ಷಕ ವಿದ್ಯಾರ್ಥಿಗಳ ಅನುಪಾತವನ್ನ ನೀಡ್ತಾ ಇದೆ. ಸೊ ಈ ದತ್ತಾಂಶದ ಬಹುಲಕ ಮತ್ತು ಸರಾಸರಿಯನ್ನ ಕಂಡುಹಿಡಿದು 2 ಅಳತೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮೊದಲನೇದಾಗಿ ಸರಾಸರಿಯನ್ನ ನೋಡೋಣ. ಸೊ ಇಲ್ಲಿ ವರ್ಗಾಂತರವನ್ನ ಗಮನಿಸಿ. 15ರಿಂದ 20, 20ರಿಂದ 25. ಸೊ ಇದು ಕಂಟಿನ್ಯೂಸ್ ಆಗಿ ಇದೆ. ಸೊ ಈಗ ನಾವು ಇಲ್ಲಿ ಮಧ್ಯ ಬಿಂದುವನ್ನ ಗುರುತಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಮಧ್ಯ ಬಿಂದು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಸೊ ಇಲ್ಲಿ 15 + 20 ಡಿವೈಡೆಡ್ ಬೈ 2. ಸೊ ಎಷ್ಟು ಬರುತ್ತೆ? 17.5. ಓಕೆ, 17.5. ಸೊ ಎರಡನೇದು 22.5. ಸೊ ಡೈರೆಕ್ಟ್ ಬರಿತಾ ಹೋಗ್ತಾನೆ. ಕೆಳಮಿತಿ ಪ್ಲಸ್ ಮೇಲ್ಮಿತಿ. ಸೊ ಈಗ ನಿಮ್ಗೆ ಗೊತ್ತಾಗಿದೆ. ಸೊ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿದ್ರೆ ಆಯ್ತು. ಸೊ ಇದು ಎಷ್ಟು ಬರುತ್ತೆ? 27.5, 32.5, 37.5, ಹಾಗೆ ನೆಕ್ಸ್ಟ್ 42.5, ಅನ್ಸುತ್ತೆ 47.5 ಹಾಗೆ 52.5. ಸೊ ಇಲ್ಲಿ ಮಧ್ಯ ಬಿಂದುವನ್ನ ಗುರುತಿಸ್ಕೊಂಡಿದ್ದೇವೆ. ಸೊ ಈಗ FI/XI. ಸೊ ನಾವಿಲ್ಲಿ ಏನ್ ಮಾಡೋಣ? ನೇರ ವಿಧಾನವನ್ನ ಬಳಸ್ಕೊಂಡು ಕೊಟ್ಟಿರುವ ದತ್ತಾಂಶದ ಸರಾಸರಿಯನ್ನ ಕಂಡುಹಿಡಿಯೋಣ. ಸೊ X bar is equal to summation FI/XI divided by summation FI. ಓಕೆ, ಸೊ ಇಲ್ಲಿ ಆವೃತ್ತಿ ಮತ್ತು ಮಧ್ಯ ಬಿಂದುವಿನ ಗುಣಲಬ್ಧ. ಸೊ 17.5 ಗುಣಿಸು 3. ಸೊ 52.5. ಅದೇ ರೀತಿ 22.5 ಇಂಟು 8 180.0. 27.5 ಗುಣಿಸು 9 247.5. 32.5 ಗುಣಿಸು 10 325. ಹಾಗೆ 37.5 ಗುಣಿಸು 3 112.5. 42.5 ಗುಣಿಸು 0 0 ಆಗ್ಬಿಡತ್ತೆ. ಅದೇ ರೀತಿ 47.5 ಗುಣಿಸು 0 0. 52.5 ಗುಣಿಸು 2 105 ಬರುತ್ತೆ. ಓಕೆ, ಸೊ ಈಗ ನಾವು ಇವುಗಳ ಮೊತ್ತವನ್ನ ಫೈಂಡ್ ಔಟ್ ಮಾಡಿದ್ರೆ, ಸೊ ಸಮೇಶನ್ FI. ಸೊ ಇಲ್ಲಿ ಆವೃತ್ತಿಯ ಮೊತ್ತ FI is equal to 35. ಹಾಗೆ ಆವೃತ್ತಿ ಮತ್ತು ಮಧ್ಯಬಿಂದು, ಸೊ ಇವುಗಳ ಮೊತ್ತ ಏನಾಗುತ್ತೆ? ಸಮೇಶನ್ FI/XI is equal to 1022.5 ಬರುತ್ತೆ. ಸೊ ಈಗ ನಾವು ಈ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ X bar is equal to 1022.5 ಡಿವೈಡೆಡ್ ಬೈ ಏನಾಗುತ್ತೆ? 35. ಸೊ X bar is equal to ಎಷ್ಟು ಬರುತ್ತೆ ಹೇಳಿ? 29.2 ಆಗುತ್ತೆ. ಓಕೆ, ಸೊ 29.214 ಅಂದಾಜು. ಓಕೆ, ಸೊ ಈಗ ನಾವು ಬಹುಲಕವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಸರಾಸರಿಯನ್ನ ಕಂಡುಹಿಡಿದಿದ್ದೇವೆ. ಸೊ ಈಗ ಬಹುಲಕವನ್ನ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಬಹುಲಕವನ್ನ ನೋಡ್ಬೇಕು ಅಂದ್ರೆ ನಾವು ಸೂತ್ರವನ್ನ ನೋಡಿ. ಸೊ ಇಲ್ಲಿ ಬಹುಲಕದ ಸೂತ್ರ ಏನ್ ಹೇಳುತ್ತೆ? L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 ಇಂಟು F1 ಮೈನಸ್ F0 ಮೈನಸ್ F2 ಇಂಟು H ಅಲ್ವಾ? ಸೊ ಇದು ಬಹುಲಕದ ಸೂತ್ರ. ಸೊ ಈ ಎಲ್ಲ ಅಂಶವನ್ನ ನಾವು ಗುರುತಿಸ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಏನ್ ಮಾಡ್ಬೇಕು? ಕೊಟ್ಟಿರುವ ವರ್ಗಾಂತರಗಳು ಕಂಟಿನ್ಯೂಸ್ ಇದೆಯಾ? ಎಸ್ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ನಾವು
ಆವೃತ್ತಿ ಕಾಲಮ್ ಅನ್ನ ಗಮನಿಸಬೇಕು ಮಕ್ಕಳೇ. ಸೊ ಇಲ್ಲಿ ಕೇಂದ್ರ ಪ್ರದೇಶದ ಸಂಖ್ಯೆಗಳಿವೆ ಅಲ್ವಾ, ಸೊ ಇದು ಆವೃತ್ತಿ ಕಾಲಮ್. ಸೊ ಈ ಕಾಲಮ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಈ ಕೊಟ್ಟಿರುವ ದತ್ತಾಂಶದಲ್ಲಿ ಅತಿ ಹೆಚ್ಚು ಆವೃತ್ತಿಯನ್ನ ಹೊಂದಿರುವಂತದ್ದು ಯಾವುದು ಹೇಳಿ? 10 ಅಲ್ವಾ. ಹಾಗಾದ್ರೆ ಇದು ಇದರ ವರ್ಗಾಂತರ ಯಾವುದು ಹೇಳಿ? 30 ರಿಂದ 35 ಅಲ್ವಾ. ಸೊ ಇದು 30 ರಿಂದ 35 ವರ್ಗಾಂತರಕ್ಕೆ ಅನುಗುಣವಾಗಿದೆ. ಸೊ ಆದ್ದರಿಂದ ನಾವೇನ್ ಹೇಳ್ತೇವೆ? ಬಹುಲಕದ ವರ್ಗ 30 ರಿಂದ 35. ಓಕೆ, ಸೊ ಬಹುಲಕ ವರ್ಗ ಯಾವ್ದಾಗತ್ತೆ ಹೇಳಿ? 30 ರಿಂದ 35. ಸೊ ಮೊದಲನೇದಾಗಿ ಏನ್ ಮಾಡಿದೀರಾ? ಆವೃತ್ತಿಯ ಕಾಲಮ್ ನಲ್ಲಿ ಅತಿ ಹೆಚ್ಚು ಆವೃತ್ತಿಯನ್ನ ಹೊಂದಿರುವಂತಹ ವರ್ಗಾಂತರ ಯಾವುದು ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಇಲ್ಲಿ 10 ಏನ್ ಹೇಳಿ? ಅತಿ ಹೆಚ್ಚು ಆವೃತ್ತಿಯನ್ನ ಹೊಂದಿದೆ. ಸೊ ಇದರ ವರ್ಗಾಂತರ ಯಾವ್ದಿದೆ ಹೇಳಿ? 30 ರಿಂದ 35 ಇದೆ. ಸೊ ಹಾಗಾಗಿ ಇಲ್ಲಿ ಬಹುಲಕ ವರ್ಗ ಯಾವ್ದಾಗತ್ತೆ ಹೇಳಿ? 30 ರಿಂದ 35 ಆಗತ್ತೆ. ಸೊ ಇಲ್ಲಿ ನಾವು ಬಹುಲಕ ವರ್ಗಕ್ಕೆ ಸಂಬಂಧಿಸಿದಂತೆ F1, F0, F2 ಇವುಗಳನ್ನ ಗುರುತಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ F1 ಏನ್ ಹೇಳಿ? ಬಹುಲಕ ವರ್ಗದ ಆವೃತ್ತಿ ಎಷ್ಟು? 10 ಅಲ್ವಾ. F0 ಏನ್ ಹೇಳುತ್ತೆ? ಬಹುಲಕ ವರ್ಗದ ಹಿಂದಿನ ವರ್ಗದ ಆವೃತ್ತಿ F0, ಬಹುಲಕ ವರ್ಗದ ಮುಂದಿನ ವರ್ಗದ ಆವೃತ್ತಿ F2. ಸೊ ಈಗ F0 ಎಷ್ಟು? 9, F2 ಎಷ್ಟು? 3. ಅದೇ ರೀತಿ ಮತ್ತಿನ್ಯಾವ ಅಂಶ ಬೇಕಾಗತ್ತೆ ಹೇಳಿ? ಎಲ್ ಬೇಕು ಅಲ್ವಾ. ಹಾಗಾದ್ರೆ ಇಲ್ಲಿ ಬಹುಲಕ ವರ್ಗದ ಕೆಳಮಿತಿ ಏನಾಗತ್ತೆ? ಎಲ್ ಆಗತ್ತೆ. ಸೊ ಇಲ್ಲಿ ಏನಿದೆ? ಬಹುಲಕ ವರ್ಗದ ಕೆಳಮಿತಿ 30 ಇದೆ. ಸೊ ಹಾಗಾಗಿ ಎಲ್ ಎಷ್ಟು ಹೇಳಿ? 30. ಹಾಗೆ ಇನ್ಯಾವ ಅಂಶವನ್ನ ಗುರುತಿಸ್ಕೊಳ್ಬೇಕು? ಎಚ್. ಸೊ ಇಲ್ಲಿ ಎಚ್ ಅನ್ನೋದು ವರ್ಗಾಂತರದ ಗಾತ್ರವನ್ನ ಸೂಚಿಸುತ್ತೆ. ಸೊ ಇಲ್ಲಿ 15 ರಿಂದ 20, 30 ರಿಂದ 35. ಸೊ ವರ್ಗಾಂತರದ ಗಾತ್ರ ಎಷ್ಟು ಹೇಳಿ? 5 ಅಲ್ವಾ. ಸೊ ಹಾಗಾಗಿ ಎಚ್ ಎಷ್ಟು? 5. ಸೊ ನಾವಿಲ್ಲಿ ಸೂತ್ರಕ್ಕೆ ಸಂಬಂಧಿಸಿದ ಹಾಗೆ ಈ ಎಲ್ಲಾ ಮೌಲ್ಯವನ್ನ ಗುರುತಿಸ್ಕೊಂಡಿದ್ದೇವೆ. ಸೊ ಈಗ ಏನ್ ಮಾಡ್ಬೇಕು ಹೇಳಿ? ಈ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಬೇಕು, ಬಹುಲಕವನ್ನ ಫೈಂಡ್ ಔಟ್ ಮಾಡ್ಬೇಕು. ಇಷ್ಟೇ, ಈಸಿ. ಮೊದಲನೇದಾಗಿ ಏನ್ ಮಾಡ್ಬೇಕು? ನೀವು ಕೊಟ್ಟಿರುವ ಆವೃತ್ತಿಯಲ್ಲಿ ಅತ್ಯಂತ ಹೆಚ್ಚು ಆವೃತ್ತಿಯನ್ನ ಹೊಂದಿರೋದು ಯಾವುದು ಅನ್ನೋದನ್ನ ಗುರುತಿಸ್ಕೊಳ್ಬೇಕು. ಸೊ ಅದಕ್ಕೆ ಅನುಗುಣವಾಗಿ ವರ್ಗಾಂತರವನ್ನ ಗುರುತಿಸ್ಕೊಳ್ಬೇಕು. ಸೊ ಆ ವರ್ಗಾಂತರ ಏನಾಗುತ್ತೆ? ಬಹುಲಕ ವರ್ಗ ಆಗತ್ತೆ. ಓಕೆ, ಸೊ ಈ ಬಹುಲಕ ವರ್ಗಕ್ಕೆ ಸಂಬಂಧಿಸಿದ ಹಾಗೆ ನಾವು F0, F2, F1 ವನ್ನ ನಿರ್ಧರಿಸ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇಷ್ಟೇ. ಸೊ ಈಗ ನಾವು ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದ್ರೆ, ಸೊ ಎಲ್ ಎಷ್ಟು? 30 ಪ್ಲಸ್ F1 10 ಮೈನಸ್ 9 ಡಿವೈಡೆಡ್ ಬೈ 2 ಇಂಟು 10 ಮೈನಸ್ F0 9 ಮೈನಸ್ F2 3 ಗುಣಿಸು H ಎಷ್ಟು ಹೇಳಿ? 5 ಅಲ್ವಾ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 30 ಪ್ಲಸ್ 10 ಮೈನಸ್ 9 1 ಡಿವೈಡೆಡ್ ಬೈ 10 ಗುಣಿಸು 2 ಎಷ್ಟು ಬರುತ್ತೆ? 20 ಮೈನಸ್ 9 ಮೈನಸ್ 3. ಸೊ ಸಮ ಚಿಹ್ನೆ ಇರೋದ್ರಿಂದ ಕೂಡ್ತೇವೆ. ಸೊ 9 ಮತ್ತು 3 ಕೂಡಿದಾಗ 12 ಬರುತ್ತೆ. ಇಂಟು H ಎಷ್ಟು? 5. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 30 ಪ್ಲಸ್ 5 ಡಿವೈಡೆಡ್ ಬೈ 20 ಮೈನಸ್ 12 8 ಬರುತ್ತೆ. ಸೊ ಇಸ್ ಈಕ್ವಲ್ ಟು 30 ಪ್ಲಸ್ 5 ಬೈ 8 ಎಷ್ಟು ಬರುತ್ತೆ? 0.625 ಇಸ್ ಈಕ್ವಲ್ ಟು 30.625 ಅಲ್ವಾ. ಸೊ 30.625. ಸೊ ಇದು ಬಹುಲಕ. ಓಕೆ, ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಕೇಳಿದ್ರು ಅವರು? ಬಹುಲಕ ಮತ್ತು ಸರಾಸರಿಯನ್ನ ಕಂಡು ಹಿಡಿದು ಸೊ ಎರಡು ಅಳತೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳಿದ್ರು ಅಲ್ವಾ. ಸೊ ಇಲ್ಲಿ
ಬಹುಲಕ ಎಷ್ಟು ಬಂದಿದೆ? 30.625 ಬಂದಿದೆ. ಅಂದ್ರೆ ಏನಾಯ್ತು? ಬಹುತೇಕ ರಾಜ್ಯಗಳಲ್ಲಿ ಪ್ರತಿ ಶಿಕ್ಷಕರಿಗೆ ಸುಮಾರು 31 ವಿದ್ಯಾರ್ಥಿಗಳಿದ್ದಾರೆ ಅಂತ ಸೂಚಿಸ್ತಾ ಇದೆ ಅಲ್ವಾ? ಸೊ ಇದು ದತ್ತಾಂಶದಲ್ಲಿ ಅತಿ ಹೆಚ್ಚು ಪುನರಾವರ್ತಿತ ಶ್ರೇಣಿಯನ್ನ ಪ್ರತಿನಿಧಿಸುತ್ತೆ. ಅದೇ ಸರಾಸರಿ ಎಷ್ಟು ಬಂದಿದೆ? 29.214 ಅಂತ ಅಲ್ವಾ? ಅಂದ್ರೆ ಏನರ್ಥ? ಎಲ್ಲಾ ರಾಜ್ಯಗಳ ಶಿಕ್ಷಕ ವಿದ್ಯಾರ್ಥಿಯ ಅನುಪಾತದ ಸರಿಸುಮಾರು 29 ವಿದ್ಯಾರ್ಥಿಗಳು ಅಲ್ವಾ? ಸೊ ಈಗ ಎರಡು ಅಳತೆಗಳು ಹತ್ತಿರದಲ್ಲಿದೆ. 29.214 ಸರಾಸರಿ ಬಂದಿದೆ. ಬಹುಲಕ ಎಷ್ಟು ಬಂದಿದೆ? 30.625 ಬಂದಿದೆ. ಅಂದ್ರೆ ಏನಾಯ್ತು? ಈ ಎರಡು ಅಳತೆಗಳು ಬಹುತೇಕ ಹತ್ತಿರದಲ್ಲಿದೆ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ಅನುಪಾತವು 30ರ ಆಸುಪಾಸಿನಲ್ಲಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಇದು ತುಲನಾತ್ಮಕವಾಗಿ ಸ್ಥಿರವಾಗಿದೆ ಅನ್ನೋದನ್ನ ಸೂಚಿಸುತ್ತೆ ಮಕ್ಕಳೇ. ಓಕೆ, ಸೊ ಇದು ಏನಾಯ್ತು? ನಮ್ಮ ಅಭಿಪ್ರಾಯ. ಓಕೆ, ಸೊ ಸರಿ. ಸೊ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ನೀವು ಇಲ್ಲಿ ಬಹುಲಕವನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ನೋಡಿದ್ರಿ. ಸೊ ಇಲ್ಲಿ ಅಭ್ಯಾಸದಲ್ಲಿ ಇನ್ನಷ್ಟು ಬಹುಲಕಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳಿವೆ. ಸೊ ನೀವು ಹೋಮ್ವರ್ಕ್ ಆಗಿ ಟ್ರೈ ಮಾಡಿ. ಸೊ ನಾವೀಗ ಏನ್ ಮಾಡೋಣ? ಮಧ್ಯಾಂಕವನ್ನ ಕಂಡುಹಿಡಿಯೋದನ್ನ ನೋಡೋಣ ಮಕ್ಕಳೇ. ಸೊ ಇಲ್ಲಿ ಕೊಟ್ಟಿರುವ ದತ್ತಾಂಶ, ಸೊ ಕೆಳಗಿನ ಆವೃತ್ತಿ ವಿತರಣೆಯು ಒಂದು ಪ್ರದೇಶದ 68 ಗ್ರಾಹಕರ ಮಾಸಿಕ ವಿದ್ಯುತ್ ಬಳಕೆಯನ್ನ ನೀಡ್ತಾ ಇದೆ. ಸೊ ಇಲ್ಲಿ ದತ್ತಾಂಶಗಳ ಮಧ್ಯಾಂಕವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಸೂತ್ರವನ್ನ ನೋಡ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಸೂತ್ರ x ಮಧ್ಯಾಂಕ is equal to L plus n/2 minus CF divided by F into H. ಸೊ ಇಲ್ಲಿ CF ಅನ್ನೋದು ಸಂಚಿತ ಆವೃತ್ತಿಯನ್ನ ಹೇಳುತ್ತೆ. ಓಕೆ, ಸೊ ಇಲ್ಲಿ ನಾವು ಸಂಚಿತ ಆವೃತ್ತಿ ಕಾಲಮ್ ಅನ್ನ ನೋಡ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಗ್ರಾಹಕರ ಸಂಖ್ಯೆ, ಮಾಸಿಕ ಬಳಕೆ, ಸೊ ಇದನ್ನ ಯೂನಿಟ್ ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಇದು ವರ್ಗಾಂತರ. ಸೊ ಗ್ರಾಹಕರ ಸಂಖ್ಯೆ ಆವೃತ್ತಿ. ಸೊ ಇಲ್ಲಿ ಸಂಚಿತ ಆವೃತ್ತಿ CF. ಸೊ ಇಲ್ಲಿ ನಾವು ಸಂಚಿತ ಆವೃತ್ತಿ ಕಾಲಮ್ ಅನ್ನ ಗುರುತಿಸ್ಕೊಳ್ಬೇಕು. ಸೊ ಇದನ್ನ ಹೇಗ್ ಫೈಂಡ್ ಔಟ್ ಮಾಡ್ತೇವೆ ನಾವು? ಸಂಚಿತ ಆವೃತ್ತಿ ಅಂದ್ರೆ ಸೊ ಇದನ್ನ ನಾವು ಆವೃತ್ತಿಗಳನ್ನ ಕೂಡುವಿಕೆಯಿಂದ ದೊರೆಯುವಂತದ್ದು. ಓಕೆ, ಸೊ ಆಡೆಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಸೊ ಇದನ್ನ ಹೇಗ್ ಹುಡುಕ್ತೇವೆ ನಾವು? ಆವೃತ್ತಿಗಳನ್ನ ಕೂಡುವಿಕೆಯಿಂದ ನಮಗೆ ಸಂಚಿತ ಆವೃತ್ತಿ ದೊರಕುತ್ತಾ ಹೋಗುತ್ತೆ ಮಕ್ಕಳೇ. ಸೊ ಇಲ್ಲಿ ಮೊದಲನೆಯ ಆವೃತ್ತಿ ಏನಿದೆ? 4. ಅಂದ್ರೆ 65ರಿಂದ 85 ಮಾಸಿಕ ಬಳಕೆ ಮಾಡುವಂತ, ಅಂದ್ರೆ ವಿದ್ಯುತ್ ಬಳಕೆ ಮಾಡುವಂತಹ ಗ್ರಾಹಕರ ಸಂಖ್ಯೆ ಎಷ್ಟಿದೆ? 4 ಇದೆ ಮಕ್ಕಳೇ. ಸೊ ಇಲ್ಲಿ ಇದರ ಸಂಚಿತ ಆವೃತ್ತಿ ಏನಾಗತ್ತೆ? 4 + 0 is equal to 4. ಹೇಗ್ 0 ಆಯ್ತು ಇಲ್ಲಿ ನೋಡಿ? 65ರಿಂದ 85 ಯೂನಿಟ್ ಖರ್ಚು ಮಾಡುವಂತಹ ಗ್ರಾಹಕರ ಸಂಖ್ಯೆ ಎಷ್ಟಿದೆ ಹೇಳಿ? 4 ಇದೆ. ಅಂದ್ರೆ ಇಲ್ಲಿ ಅದರ ಹಿಂದಿನ ಆವೃತ್ತಿ, ಅಂದ್ರೆ ಹಿಂದಿನ ವರ್ಗಾಂತರ, ಅಂದ್ರೆ ಇಲ್ಲಿ 65ರಿಂದ 85 ವಿದ್ಯುತ್ ಖರ್ಚು ಮಾಡುವಂತಹ ಗ್ರಾಹಕರ ಸಂಖ್ಯೆ ಇದೆ. ಬಟ್ ಅದಕ್ಕೂ ಕಡಿಮೆ ಖರ್ಚು ಮಾಡುವಂತಹ ಗ್ರಾಹಕರ ಸಂಖ್ಯೆ ಇಲ್ವೇ ಇಲ್ಲ. ಸೊ ಹಾಗಾಗಿ ಹಿಂದಿನ ಒಂದು ಆವೃತ್ತಿಯನ್ನ ನಾವು 0 ಆಗಿ ತಗೊಳ್ತಾ ಇರ್ತೇವೆ ಯಾವಾಗ್ಲೂ. ಸೊ ಹಾಗಾಗಿ ಇಲ್ಲಿ ಆವೃತ್ತಿ ಪ್ಲಸ್ ಹಿಂದಿನ ಆವೃತ್ತಿ is equal to ಏನಾಗುತ್ತೆ? ಸಂಚಿತ ಆವೃತ್ತಿ. ಓಕೆ, ಸೊ 4 + ಹಿಂದಿನ ಆವೃತ್ತಿ is equal to ಏನ್ ಬಂತು? 4 ಬಂತು. ಸೊ ಅದೇ ಎರಡನೆಯ ಸಂಚಿತ ಆವೃತ್ತಿ, ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ 5 is equal to ಏನ್ ಹೇಳಿ? 9. ಅದೇ ರೀತಿ ಮೂರನೆಯ ಕಾಲಮ್ ನಲ್ಲಿ ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ 13. ಸೊ is equal to ಎಷ್ಟು ಬರುತ್ತೆ? 22 ಅಲ್ವಾ? ಸೊ ಅದೇ ರೀತಿ ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ 20 is equal to ಎಷ್ಟು? 42. ಅದೇ ರೀತಿ ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ 14 is equal to ಎಷ್ಟು ಬರುತ್ತೆ? 56. ಅದೇ ರೀತಿ ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ is equal to 64.
4. ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ ಇಸ್ ಈಕ್ವಲ್ ಟು 68. ಸೊ ಒಟ್ಟು ಎಷ್ಟಾಯ್ತು ಹೇಳಿ? 68. ಸೊ ಸಮನಾಯ್ತಲ್ವಾ? ಸೊ ಇಲ್ಲಿ ಒಂದು ಪ್ರದೇಶದ 68 ಗ್ರಾಹಕರಿದ್ದಾರೆ. ಸೊ ಇಲ್ಲಿ ಟೋಟಲ್ ಎಷ್ಟು ಬಂದಿದೆ? 68 ಬಂದಿದೆ. ಅಂದ್ರೆ ಇಲ್ಲಿ ಗ್ರಾಹಕರ ಸಂಖ್ಯೆ ಎಷ್ಟಾಯ್ತು? ಎನ್ ಇಸ್ ಈಕ್ವಲ್ ಟು 68. ಓಕೆ. ಸೊ ನಾವು ಸಂಚಿತ ಆವೃತ್ತಿಯನ್ನ ಹೇಗ್ ಪಡಿತೇವೆ ಹೇಳಿ? ಆವೃತ್ತಿಗಳ ಕೂಡುವಿಕೆಯಿಂದ ನಮಗೆ ಸಂಚಿತ ಆವೃತ್ತಿ ದೊರಕ್ತಾ ಹೋಗುತ್ತೆ ಮಕ್ಕಳೇ. ಸೊ ಈಗ ನಾವು ಮಧ್ಯಾಂಕವನ್ನ ಗುರುತಿಸ್ಕೊಳ್ಬೇಕು. ಸೊ ಇಲ್ಲಿ ಮಧ್ಯಾಂಕವನ್ನ ಗುರುತಿಸ್ಕೊಳ್ಬೇಕು ಅಂದ್ರೆ ನಾವು n/2 ಮಾಡ್ಬೇಕಾಗತ್ತೆ. ಸೊ ಇಲ್ಲಿ n ಎಷ್ಟು ಬಂದಿದೆ? 68. ಸೊ ಇಲ್ಲಿ n/2 ಎಷ್ಟು ಬರುತ್ತೆ ನೋಡಿ? 68 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ? 34 ಬಂತು ಅಲ್ವಾ? ಸೊ ಈ 34ಅನ್ನ ನೋಡ್ಬೇಕು. ಎಲ್ಲಿ? ಸಂಚಿತ ಆವೃತ್ತಿ ಕಾಲಂನಲ್ಲಿ 34 ಎಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಓಕೆ. ಸೊ ಇಲ್ಲಿ 34 ಎಲ್ಲಿ ಬರುತ್ತೆ? 22ರಿಂದ 42 ಮಧ್ಯದಲ್ಲಿ 34 ಬರ್ತಾ ಇದೆ ಅಲ್ವಾ? ಹಾಗಾದ್ರೆ ಇಲ್ಲಿ 22ಕ್ಕೆ ಬರುತ್ತೋ ಅಥವಾ 42 ಹತ್ರ ಬರುತ್ತೋ ಅನ್ನೋದನ್ನ ಯೋಚನೆ ಮಾಡ್ಬೇಕು. ನೋಡಿ, ಇಲ್ಲಿ ಸಂಚಿತ ಆವೃತ್ತಿ ಏನಾಗಿದೆ? 34ಕ್ಕಿಂತ ಹೆಚ್ಚಿರುವ ಕನಿಷ್ಠ ವರ್ಗಾಂತರವನ್ನ ನೋಡ್ಬೇಕು ಅಲ್ವಾ? ಸೊ ಇಲ್ಲಿ 22 ಅಂದ್ರೆ ಏನಾಯ್ತು? 105ರಿಂದ 125 ತನಕ ಯೂನಿಟ್ ವಿದ್ಯುತ್ ಖಾಲಿ ಮಾಡುವಂತಹ ಗ್ರಾಹಕರ ಸಂಖ್ಯೆ ಎಷ್ಟಿದೆ ಹೇಳಿ? 22 ತನಕ ಇದೆ. ಅಂದ್ರೆ 22ಕ್ಕೆ ಎಂಡ್ ಆಗ್ಬಿಡತ್ತೆ. 8ರಿಂದ ಅಂದ್ರೆ ಇಲ್ಲಿ 9ಕ್ಕೆ ಎಂಡ್ ಆಯ್ತು ಹಿಂದಿಂದು. 8ರಿಂದ 22 ತನಕ ಇರುವಂತಹ ಗ್ರಾಹಕರು ಯಾವ್ದ್ರಲ್ಲಿ ಬಂದ್ರು? 105ರಿಂದ 125 ಒಳಗಡೆ ಬಂದ್ರು. ಅಂದ್ರೆ ಇಲ್ಲಿ 23 ನಂತರ 41 ತನಕ ಎಲ್ಲಿ ಬರ್ತಾರೆ? 125ರಿಂದ 145 ಯೂನಿಟ್ ಖಾಲಿ ಮಾಡುವಂತಹ ಗ್ರಾಹಕರ ಸಂಖ್ಯೆಯಲ್ಲಿ ಬರ್ತಾರೆ. ಸೊ 34 ಎಲ್ಲಿ ಬರುತ್ತೆ ಹಾಗಾದ್ರೆ? 125ರಿಂದ 145 ವರ್ಗಾಂತರದಲ್ಲಿ ಬರುತ್ತೆ ಮಕ್ಕಳೇ. ಸೊ ಇದನ್ನ ನೀವು ಗುರುತಿಸ್ಕೊಳ್ಬೇಕಾಗತ್ತೆ. ಓಕೆ. ಸೊ ಹಾಗಾಗಿ ಇಲ್ಲಿ ಏನಾಗತ್ತೆ ಹೇಳಿ? ಸಂಚಿತ ಆವೃತ್ತಿ 34ಕ್ಕಿಂತ ಹೆಚ್ಚಿರುವ ಕನಿಷ್ಠ ವರ್ಗಾಂತರ ಯಾವ್ದಾಗತ್ತೆ ಹೇಳಿ? 125ರಿಂದ 145. ಸೊ ಆದ್ದರಿಂದ ಮಧ್ಯಾಂಕ ವರ್ಗ ಯಾವ್ದಾಗತ್ತೆ? 125ರಿಂದ 145 ಆಗತ್ತೆ. ಓಕೆ. ಸೊ ಮಧ್ಯಾಂಕ ವರ್ಗ ಇಸ್ ಈಕ್ವಲ್ ಟು 125ರಿಂದ 145. ಸೊ ಬಹುಲಕದಲ್ಲಿ ಏನ್ ಮಾಡಿದ್ರಿ? ಆವೃತ್ತಿಯಲ್ಲಿ ಅತ್ಯಂತ ಹೆಚ್ಚು ಆವೃತ್ತಿಯನ್ನ ಹೊಂದಿರುವಂತಹ ವರ್ಗಾಂತರವನ್ನ ನೋಡಿದ್ರಿ. ಆ ವರ್ಗಾಂತರಕ್ಕೆ ಸಂಬಂಧಿಸಿದ ಹಾಗೆ F1, F0, F2 ಅನ್ನ ಗುರುತಿಸ್ಕೊಂಡಿದ್ರಿ. ಸೊ ಇಲ್ಲಿ ಮಧ್ಯಾಂಕದಲ್ಲಿ ಏನ್ ಮಾಡ್ತೀರಾ? ಸಂಚಿತ ಆವೃತ್ತಿಯಲ್ಲಿ ಸೊ ಇಲ್ಲಿ ಒಟ್ಟು ಗ್ರಾಹಕರ ಸಂಖ್ಯೆ n/2. ಸೊ ಈ n/2ಗೆ ಸಂಬಂಧಿಸಿದ ಹಾಗೆ ನಾವು ಮಧ್ಯಾಂಕ ವರ್ಗವನ್ನ ನಿರ್ಧರಿಸ್ತೇವೆ ಮಕ್ಕಳೇ. ಸೊ ಈಗ ಏನಾಯ್ತು? ಮಧ್ಯಾಂಕ ವರ್ಗ ಯಾವ್ದಾಯ್ತು ಹೇಳಿ? 125ರಿಂದ 145. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು L, F, CF ಮತ್ತು H ಅನ್ನ ಗುರುತಿಸ್ಕೊಳ್ಬೇಕು. ಸೊ ಇಲ್ಲಿ L ಏನ್ ಹೇಳಿ? ಮಧ್ಯಾಂಕ ವರ್ಗದ ಕೆಳಮಿತಿ ಯಾವುದು? 125. ಹಾಗಾಗಿ ಇಲ್ಲಿ L ಎಷ್ಟು ಬರುತ್ತೆ? 125. ಅದೇ ರೀತಿ ಗ್ರಾಹಕರ ಸಂಖ್ಯೆಗಳ ಒಟ್ಟು ಮೊತ್ತ N ಎಷ್ಟು? 68. ಅದೇ ರೀತಿ F ಏನ್ ಹೇಳಿ? ಮಧ್ಯಾಂಕ ವರ್ಗದ ಹಿಂದಿನ ವರ್ಗದ ಸಂಚಿತ ಆವೃತ್ತಿ ಅಲ್ವಾ? ಸೊ ಇಲ್ಲಿ ಮಧ್ಯಾಂಕ ವರ್ಗದ ಹಿಂದಿನ ವರ್ಗದ ಸಂಚಿತ ಆವೃತ್ತಿ ಏನು? CF. ಓಕೆ, ಒಂದ್ ಸೆಕೆಂಡ್. ಸೊ ಮಧ್ಯಾಂಕ ವರ್ಗದ ಸೊ ಇಲ್ಲಿ ಮಧ್ಯಾಂಕ ವರ್ಗ ಯಾವುದು? 125ರಿಂದ 145. ಸೊ ಈ ಮಧ್ಯಾಂಕ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಯಾವ್ದಾಗತ್ತೆ ಹೇಳಿ? 22 ಅಲ್ವಾ? ಸೊ ಹಾಗಾಗಿ CF ಎಷ್ಟು? 22. ಸೊ F ಮಧ್ಯಾಂಕ ವರ್ಗದ ಆವೃತ್ತಿ. ಸೊ ಇಲ್ಲಿ 125ರಿಂದ 145 ಮಧ್ಯಾಂಕ. ಸೊ ಈ ಮಧ್ಯಾಂಕ ವರ್ಗದ ಆವೃತ್ತಿ ಎಷ್ಟು? 20. F is equal to 20. H ಏನ್ ಹೇಳಿ? ವರ್ಗಾಂತರದ ಗಾತ್ರ. H is equal to 20. ಯಾಕೆ? 125ರಿಂದ 145. ಸೊ 35, 45 ಅಂದ್ರೆ 20 ಆಗತ್ತೆ. ಸೊ ಈ ಎಲ್ಲಾ ಅಂಶವನ್ನ ನಾವು ಗುರುತಿಸ್ಕೊಂಡಿದ್ದೇವೆ. ಸೊ ಈಗ ಸೂತ್ರವನ್ನ ನೋಡಿದ್ರೆ L plus n/2 minus CF
ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಎಲ್ ಎಷ್ಟು 125, ಮಧ್ಯಾಂಕ ವರ್ಗದ ಕೆಳಮಿತಿ 125 ಪ್ಲಸ್ n/2 34 ಮೈನಸ್ ಸಂಚಿತ ಆವೃತ್ತಿ ಅಂದ್ರೆ ಮಧ್ಯಾಂಕ ವರ್ಗದ ಹಿಂದಿನ ವರ್ಗದ ಆವೃತ್ತಿ, ಸೊ ಎಷ್ಟು 22 ಡಿವೈಡೆಡ್ ಬೈ 20 ಇಂಟು ಎಚ್ 20. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 125 ಪ್ಲಸ್ 34 ಮೈನಸ್ 22 12, ಸೊ 20 ಕ್ಯಾನ್ಸಲ್ ಆಗುತ್ತೆ, ಸೊ ಈಸ್ ಈಕ್ವಲ್ ಟು 137 ಅಲ್ವಾ. ಸೊ ಮಧ್ಯಾಂಕ, ಸೊ ಹಾಗಾಗಿ ಇಲ್ಲಿ ದತ್ತಾಂಶಗಳ ಮಧ್ಯಾಂಕ ಏನಾಗತ್ತೆ ಹೇಳಿ 137 ಯೂನಿಟ್ಗಳು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಕೆಳಗೆ ನೀಡಿದ ವಿತರಣೆಯ ಮಧ್ಯಾಂಕವು 28.5 ಆಗಿದ್ದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನ ಕಂಡುಹಿಡಿ. ಸೊ ಇಲ್ಲಿ ವರ್ಗಾಂತರವನ್ನ ಕೊಟ್ಟಿದ್ದಾರೆ. ಸೊ ವರ್ಗಾಂತರ ಹೇಗಿದೆ, ಕಂಟಿನ್ಯೂಸ್ ಇದೆ, 0 to 10, 10 to 20, 20 to 30. ಸೊ ಈ ರೀತಿ ಕಂಟಿನ್ಯೂಸ್ ಇದೆ. ಸೊ ಇಲ್ಲಿ ಮಧ್ಯಾಂಕವನ್ನ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಹಿಂದಿನ ಲೆಕ್ಕದಲ್ಲಿ ಮಧ್ಯಾಂಕವನ್ನ ಫೈಂಡ್ ಔಟ್ ಮಾಡ್ಬೇಕಿತ್ತು ಅಲ್ವಾ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಮಧ್ಯಾಂಕವನ್ನ ಕೊಟ್ಬಿಟ್ಟಿದ್ದಾರೆ. ಎಷ್ಟು 28.5 ಆಗಿದ್ದರೆ ಎಕ್ಸ್ ಮತ್ತು ವಾಯ್ ಅಂದ್ರೆ ವರ್ಗಾಂತರ 10 ರಿಂದ 20. ಸೊ ಇದರ ಆವೃತ್ತಿ ಎಕ್ಸ್, ಇದನ್ನ ಫೈಂಡ್ ಔಟ್ ಮಾಡಬೇಕು. ಹಾಗೆ ವರ್ಗಾಂತರ 40 ರಿಂದ 50. ಸೊ ಇದರ ಆವೃತ್ತಿಯನ್ನ ಕೂಡ ನಾವು ಲೆಕ್ಕ ಹಾಕ್ಬೇಕು. ಸೊ ಮೊದಲನೇದಾಗಿ ಏನ್ ಮಾಡ್ಬೇಕು, ನಾವು ಸಂಚಿತ ಆವೃತ್ತಿಯನ್ನ ಬರಿಬೇಕಾಗತ್ತೆ ಅಲ್ವಾ. ಸೊ ಸಂಚಿತ ಆವೃತ್ತಿಯನ್ನ ಲೆಕ್ಕ ಹಾಕ್ಬೇಕು. ಸೊ ಇಲ್ಲಿ ಸಂಚಿತ ಆವೃತ್ತಿ ಕಾಲಮ್ ಅನ್ನ ಬರ್ಕೊಳ್ಬೇಕು, ಸಂಚಿತ ಆವೃತ್ತಿ CF. ಸೊ ಇಲ್ಲಿ ಸಂಚಿತ ಆವೃತ್ತಿಯನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ನಾವು, ಆವೃತ್ತಿಯನ್ನ ಕೂಡುವಿಕೆಯಿಂದ ನಮಗೆ ಸಂಚಿತ ಆವೃತ್ತಿ ದೊರಕ್ತಾ ಹೋಗುತ್ತೆ. ಸೊ ಯಾವಾಗಲೂ ಮೊದಲನೆಯ ಆವೃತ್ತಿ ಮತ್ತು ಮೊದಲನೆಯ ಸಂಚಿತ ಆವೃತ್ತಿಗಳು ಸಮನಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಆವೃತ್ತಿ ಪ್ಲಸ್ ಹಿಂದಿನ ಆವೃತ್ತಿ ಏನು 0 ಈಸ್ ಈಕ್ವಲ್ ಟು ಏನ್ ಹೇಳಿ 5. ಸೊ ಆವೃತ್ತಿ ಮತ್ತು ಸಂಚಿತ ಆವೃತ್ತಿಗಳು ಯಾವಾಗಲೂ ಸಮನಾಗಿರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ ಅಲ್ವಾ. ಅದೇ ರೀತಿ ನೆಕ್ಸ್ಟ್ ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ ಎಷ್ಟು ಬರುತ್ತೆ, 25 ಪ್ಲಸ್ ಎಕ್ಸ್. ನೆಕ್ಸ್ಟ್ ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ. ಸೊ 25 ಪ್ಲಸ್ 15 ಎಷ್ಟಾಗುತ್ತೆ, 40 ಪ್ಲಸ್ ಎಕ್ಸ್. ಸೊ ಈ ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ 40 ಪ್ಲಸ್ ಎಕ್ಸ್ ಪ್ಲಸ್ ವೈ. ಅದೇ ರೀತಿ ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ. ಸೊ 40 ಪ್ಲಸ್ 5 ಅಂದ್ರೆ 45 ಆಯ್ತಲ್ವಾ. ಸೊ 45 ಪ್ಲಸ್ ಎಕ್ಸ್ ಪ್ಲಸ್ ವೈ. ಓಕೆ, ಸೊ ಈಗ ಇಲ್ಲಿ ಒಟ್ಟು ಆವೃತ್ತಿ ಎನ್ ಎಷ್ಟಿದೆ ಹೇಳಿ, 60 ಇದೆ. ಹಾಗಾಗಿ ಇಲ್ಲಿ ಈ ಆವೃತ್ತಿ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 45 ಪ್ಲಸ್ ಎಕ್ಸ್ ಪ್ಲಸ್ ವಾಯ್ಗೆ ಸಮನಾಗತ್ತೆ. ಯಾಕಂದ್ರೆ ಇಲ್ಲಿ ಸಂಚಿತ ಆವೃತ್ತಿ ಅಂದ್ರೆ ಏನ್ ಹೇಳಿ, ಆವೃತ್ತಿಗಳ ಮೊತ್ತ ಅಲ್ವಾ. ಸೊ ಇಲ್ಲಿ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡಿದ್ವಿ, ಟೋಟಲ್ ಎಷ್ಟು ಬಂದಿತ್ತು, 64 ಬಂದಿತ್ತಲ್ವಾ. ಸೊ ಇಲ್ಲೂ ಕೂಡ ಇಲ್ಲಿ 45 ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಅಂದ್ರೆ ಏನು, ಆವೃತ್ತಿಗಳ ಒಟ್ಟು ಮೊತ್ತ ಎಷ್ಟಿದೆ, 60 ಇದೆ. ಸೊ ಹಾಗಾಗಿ 45 ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಯಾವ್ದಕ್ಕೆ ಸಮನಾಗತ್ತೆ ಹೇಳಿ, ಎನ್ ಗೆ ಸಮನಾಗತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಇನ್ನೊಮ್ಮೆ ಬರೀತೇನೆ, 45 ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಏನ್ ಹೇಳಿ, 60ಕ್ಕೆ ಸಮ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 60 ಮೈನಸ್ 45. ಓಕೆ, ಸೊ ಇದು ಪ್ಲಸ್ ಇರೋದು ರೈಟ್ ಸೈಡ್ ಹೋದಾಗ ಮೈನಸ್ ಆಗತ್ತೆ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ, 15. ಸೊ ಓಕೆ, ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ. ಸೊ ಈಗ ನಾವು ಮಧ್ಯಾಂಕದ ಸೂತ್ರದ ಸಹಾಯದಿಂದ ಸಂಚಿತ ಆವೃತ್ತಿ ಎಫ್ ಎಚ್ ಸೊ ಇವುಗಳನ್ನ ನಿರ್ಧರಿಸ್ಕೊಳ್ಬೇಕಾಗತ್ತೆ. ಸೊ ಈಗ ನಾವು ಇಲ್ಲಿ ಒಟ್ಟು
ಆವೃತ್ತಿ. ಸೊ ಒಟ್ಟು ಮೊತ್ತ ಎಷ್ಟಿದೆ ಇಲ್ಲಿ? 60 ಇದೆ ಅಲ್ವಾ? ಸೊ ಎನ್ ಇಸ್ ಈಕ್ವಲ್ ಟು 60. ಸೊ ಈಗ ನಾವು ಮಧ್ಯಾಂಕ ವರ್ಗವನ್ನ ನಿರ್ಧರಿಸಬೇಕು. ಸೊ ಇಲ್ಲಿ ಮಧ್ಯಾಂಕವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಮಧ್ಯಾಂಕ ವರ್ಗಕ್ಕೆ ಸಂಬಂಧಿಸಿದಂತೆ ಎಲ್, ಸಿ ಎಫ್, ಎಫ್ ಅನ್ನ ಗುರುತಿಸ್ಕೊಳ್ಬೇಕು. ಸೊ ಹಾಗಾಗಿ n/2 ಮಾಡಿದ್ರೆ ಸೊ n/2 ಸೊ ಇಸ್ ಈಕ್ವಲ್ ಟು ಎಷ್ಟು ಹೇಳಿ? 30 ಅಲ್ವಾ? ಅಂದ್ರೆ 28.5 ಅಂತ ಕೊಟ್ಟಿದ್ದಾರೆ ಅವರು n/2. ಸೊ ಇಲ್ಲಿ n/2 ಎಷ್ಟು? 30. ಸೊ ಈಗ 30 ಯಾವ ಒಂದು ಆವೃತ್ತಿಯಲ್ಲಿ, ಸಂಚಿತ ಆವೃತ್ತಿಯಲ್ಲಿ ಬರುತ್ತೆ ನೋಡಿ. ಇಲ್ಲಿ 30 25 ಪ್ಲಸ್ ಎಕ್ಸ್ ಮತ್ತು 40 ಪ್ಲಸ್ ಎಕ್ಸ್, ಇವುಗಳ ಮಧ್ಯದಲ್ಲಿ 30 ಬರುತ್ತೆ. ಹಾಗಾದ್ರೆ ಇದು 20ರಿಂದ 30 ಆಗತ್ತಾ ಅಥವಾ ಮಧ್ಯಾಂಕ ವರ್ಗ 30ರಿಂದ 40 ಆಗತ್ತಾ? ಸೊ ನೋಡಿ ಇಲ್ಲಿ 25 ಪ್ಲಸ್ ಎಕ್ಸ್ ಅಂದ್ರೆ 25 ಮೇಲ್ಪಟ್ಟ ಆವೃತ್ತಿ ಎಲ್ಲ 20ರಿಂದ 30ರ ನಡುವೆ ಬರುತ್ತೆ. ಸೊ ಇಲ್ಲಿ 30ರಿಂದ 40ರ ವರ್ಗಾಂತರದಲ್ಲಿ 40ರಿಂದ ಮೇಲ್ಪಟ್ಟು ಬರುತ್ತೆ. ಸೊ 39 ಬರಲ್ಲ, 40ರಿಂದ ಸ್ಟಾರ್ಟ್ ಆಗತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ 30 ಅನ್ನೋದು ಯಾವ ಒಂದು ವರ್ಗಾಂತರದಲ್ಲಿ ಬರ್ತದೆ ಅಂತ ಆಯ್ತು? 20ರಿಂದ 30ರ ವರ್ಗಾಂತರದಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಮಧ್ಯಾಂಕ ವರ್ಗ ಯಾವ್ದಾಗತ್ತೆ ಹೇಳಿ? 20ರಿಂದ 30 ಆಗತ್ತೆ. ಹಾಗಾಗಿ ಮಧ್ಯಾಂಕ ವರ್ಗ ಎಷ್ಟಾಗತ್ತೆ ಹೇಳಿ? 20ರಿಂದ 30. ಸೊ ಇದಕ್ಕೆ ಸಂಬಂಧಿಸಿದಂತೆ ನಾವು ಕೆಳಮಿತಿ ಎಲ್ ಇಸ್ ಈಕ್ವಲ್ ಟು ಏನ್ ಹೇಳಿ? 20, ವರ್ಗಾಂತರದ ಗಾತ್ರ h ಇಸ್ ಈಕ್ವಲ್ ಟು 10. ಸೊ ಇಲ್ಲಿ ಮಧ್ಯಾಂಕ ವರ್ಗದ ಆವೃತ್ತಿ. ಸೊ ಇಲ್ಲಿ ಮಧ್ಯಾಂಕ ವರ್ಗದ ಆವೃತ್ತಿ, ಸೊ ಮಧ್ಯಾಂಕ ವರ್ಗದ ಆವೃತ್ತಿ 20 ಅಲ್ವಾ? ಸೊ ಮಧ್ಯಾಂಕ ವರ್ಗದ ಆವೃತ್ತಿ ಏನು? 20. ಅದೇ ರೀತಿ ಸಿ ಎಫ್ ಮಧ್ಯಾಂಕ ವರ್ಗದ ಹಿಂದಿನ ವರ್ಗದ ಸಂಚಿತ ಆವೃತ್ತಿ ಯಾವ್ದಾಗತ್ತೆ ಹೇಳಿ? ಮಧ್ಯಾಂಕ ವರ್ಗದ ಹಿಂದಿನ ವರ್ಗದ ಸಂಚಿತ ಆವೃತ್ತಿ 5 ಪ್ಲಸ್ ಎಕ್ಸ್, 5 ಪ್ಲಸ್ ಎಕ್ಸ್. ಓಕೆ, ಸೊ ಈ ಎಲ್ಲ ಅಂಶವನ್ನ ನಾವು ಗುರುತಿಸ್ಕೊಂಡಿದ್ದೇವೆ. ಸೊ ಈಗ ಎಲ್ಲ ಮೌಲ್ಯವನ್ನ ನಾವು ಸೂತ್ರದಲ್ಲಿ ಆದೇಶಿಸಬೇಕು. ಸೊ ಇಲ್ಲಿ ಮಧ್ಯಾಂಕದ ಸೂತ್ರ ಏನ್ ಹೇಳುತ್ತೆ? ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n/2 minus CF divided by F into H. ಸೊ ಮಧ್ಯಾಂಕ 28.5 is equal to ಕೆಳಮಿತಿ 20 ಪ್ಲಸ್ n/2 30 ಮೈನಸ್ ಸಂಚಿತ ಆವೃತ್ತಿ, ಮಧ್ಯಾಂಕ ವರ್ಗದ ಹಿಂದಿನ ವರ್ಗದ ಸಂಚಿತ ಆವೃತ್ತಿ 5 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಫ್ 20 ಇಂಟು ಎಚ್ 10. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 28.5 ಸೊ ಪ್ಲಸ್ 20 ಲೆಫ್ಟ್ ತಗೊಂಡು ಹೋದಾಗ ಮೈನಸ್ 20 ಇಸ್ ಈಕ್ವಲ್ ಟು 30 ಪ್ಲಸ್ ಮೈನಸ್ -5 ಪ್ಲಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ, ಸೊ ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ, 2 1 ಸರಿ 10 1 10 2 20. ಸೊ 1 ಸೆಕೆಂಡ್, ಸೊ ಅದರ್ವೈಸ್ 2 ಹಾಗೆ ಇಡೋಣ. ಸೊ 30 -5 ಮೈನಸ್ ಎಕ್ಸ್ ಡಿವೈಡೆಡ್ ಬೈ. ಓಕೆ, ಸೊ ಈಗ 28.5 minus 20, so 8.5 is equal to 30 minus 5, 25 minus x divided by 2. So ಇದೇನಾಗುತ್ತೆ? 8.5 into 2 is equal to 25 minus x. Okay, so ಇದನ್ನ ಸಿಂಪ್ಲಿಫೈ ಮಾಡಿದ್ರೆ x is equal to 17 minus, sorry 1 second, 1 step ಮಾಡಿದ್ರೆ. Okay, so 8.5 into 2 ಎಷ್ಟು ಬರುತ್ತೆ? 17 is equal to 25 minus x. So x is equal to ಎಷ್ಟು ಬರುತ್ತೆ? 25 minus
17. ಸೊ ಎಕ್ಸ್ ಈಸ್ ಈಕ್ವಲ್ ಟು 8 ಅಲ್ವಾ. ಸೊ ಇಲ್ಲಿ ನಮಗೆ ಎಕ್ಸ್ ನ ಬೆಲೆ ಸಿಕ್ಕಿದೆ ಎಷ್ಟು 8 ಅಂದ್ರೆ 10ರಿಂದ 20 ವರ್ಗಾಂತರದ ಆವೃತ್ತಿ ದೊರಕಿದೆ ಎಷ್ಟು 8. ಸೊ ಈಗ y ಅನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಸಮೀಕರಣ 1ರ ಸಹಾಯದಿಂದ ಏನ್ ಮಾಡ್ಬೋದು ನಾವು y ನ ಬೆಲೆಯನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು 15. ಸೊ ಇಲ್ಲಿ ಎಕ್ಸ್ ನ ಬೆಲೆಯನ್ನ ನಾವು ಈ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸೊ 8 ಪ್ಲಸ್ y ಇಸ್ ಈಕ್ವಲ್ ಟು ಏನಾಗುತ್ತೆ 15. ಸೊ y ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳಿ 15 ಮೈನಸ್ 8 ಇಸ್ ಈಕ್ವಲ್ ಟು ಸೊ y ಇಸ್ ಈಕ್ವಲ್ ಟು 7. ಓಕೆ, ಹಾಗಾದ್ರೆ ಇಲ್ಲಿ 40ರಿಂದ 50ರ ವರ್ಗಾಂತರದ ಆವೃತ್ತಿ 7 ಆದ್ರೆ 10ರಿಂದ 20ರ ನಡುವಿನ ವರ್ಗಾಂತರದ ಆವೃತ್ತಿ 8 ಆಗತ್ತೆ ಮಕ್ಕಳು. ಓಕೆ, ಸೊ ಇಷ್ಟ ಇದು. ಸೊ ಇಲ್ಲಿ ಕೊನೆಯ ಪ್ರಶ್ನೆ ಇದೆ. ಸೊ ಒಬ್ಬ ಜೀವ ವಿಮಾ ಏಜೆಂಟ್ ಅನ್ನು ಪಡೆದ 100 ಪಾಲಿಸಿದಾರರ ವಯಸ್ಸುಗಳ ವಿತರಣೆಯ ದತ್ತಾಂಶವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾಲಿಸಿದಾರರ ಏಜ್ ನ ಕೊಟ್ಟಿದ್ದಾರೆ ಎಷ್ಟು 18ರಿಂದ 60 ವರ್ಷ ವಯಸ್ಸಿನ ಒಳಗಿನ ಪಾಲಿಸಿದಾರರ ವಯಸ್ಸನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದರ ಮಧ್ಯಾಂಕವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ವಯಸ್ಸನ್ನ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ 20ಕ್ಕಿಂತ ಕಡಿಮೆ 25ಕ್ಕಿಂತ ಕಡಿಮೆ. ಸೊ ಇದನ್ನ ನಾವು ವರ್ಗಾಂತರದ ರೂಪದಲ್ಲಿ ವ್ಯಕ್ತಪಡಿಸ್ಕೊಳ್ಬೇಕು ಫಸ್ಟ್. ಸೊ ಹೇಗ್ ಬರ್ಕೋತೀರಾ 20ಕ್ಕಿಂತ ಕಡಿಮೆ. ಸೊ ನೆಕ್ಸ್ಟ್ 25ಕ್ಕಿಂತ ಕಡಿಮೆ ಇರೋದನ್ನ 20ರಿಂದ 25. ಸೊ 25ರಿಂದ 30, ಅದೇ ರೀತಿ 30ರಿಂದ 35, 35ರಿಂದ 40. ಸೊ ಈ ರೀತಿಯಾಗಿ ನಾವು ವರ್ಗಾಂತರವನ್ನ ಗುರುತಿಸ್ಕೊಳ್ಬೇಕು. ಸೊ ಎಲ್ಲಾ ಟೈಮು ನಿಮ್ಗೆ ವರ್ಗಾಂತರವನ್ನ ಈ ರೀತಿಯಲ್ಲೇ ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ. ನೋಡಿ ಇಲ್ಲಿ ಪ್ರಶ್ನೆಯಲ್ಲಿ ನೋಡಿ 20ಕ್ಕಿಂತ ಕಡಿಮೆ 30ಕ್ಕಿಂತ ಕಡಿಮೆ. ಸೊ ಈ ರೀತಿಯಾಗಿ ಕೊಟ್ಟಾಗ ನೀವು ಅದನ್ನ ಏನ್ ಮಾಡ್ಬೇಕು ಮೊದಲನೇದಾಗಿ ಕಂಟಿನ್ಯೂಸ್ ಇರ್ಬೇಕು. ಸೊ ಇದನ್ನ ವರ್ಗಾಂತರ ರೂಪದಲ್ಲಿ ಬರ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ ಪಾಲಿಸಿದಾರರ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾಲಿಸಿದಾರರ ಸಂಖ್ಯೆಯನ್ನ ಗಮನಿಸಿ. ಸೊ ಕೊನೆಯಲ್ಲಿ ಎಷ್ಟಿದೆ 100 ಇದೆ. ಅಂದ್ರೆ ಒಟ್ಟು ಮೊತ್ತ ಆವೃತ್ತಿಯ ಒಟ್ಟು ಮೊತ್ತವನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನಾಯ್ತು ಇಲ್ಲಿ ಅವರು ಸಂಚಿತ ಆವೃತ್ತಿಯನ್ನ ಕೊಟ್ಬಿಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು ಹೇಳಿ ಆವೃತ್ತಿಯನ್ನ ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ ಆವೃತ್ತಿಯನ್ನ ಕೊಟ್ಟಾಗ ಸಂಚಿತ ಆವೃತ್ತಿಯನ್ನ ಹೇಗ್ ಕಂಡುಹಿಡಿತಾ ಇದ್ರಿ ಆವೃತ್ತಿಗಳ ಕೂಡುವಿಕೆಯಿಂದ ನಮಗೆ ಸಂಚಿತ ಆವೃತ್ತಿ ದೊರಕ್ತಾ ಇತ್ತು. ಬಟ್ ಇಲ್ಲೇನಾಗಿದೆ ಸಂಚಿತ ಆವೃತ್ತಿಯನ್ನ ಕೊಟ್ಟಿದ್ದಾರೆ. ಸೊ ಆವೃತ್ತಿಯನ್ನ ಹುಡುಕ್ಬೇಕು. ಸೊ ಹೇಗ್ ಮಾಡ್ತೇವೆ ಸಂಚಿತ ಆವೃತ್ತಿಯನ್ನ ಹುಡುಕ್ಬೇಕಂದ್ರೆ ನಾವೇನ್ ಮಾಡ್ತಿದ್ವಿ ಆವೃತ್ತಿಯನ್ನ ಕೂಡ್ತಿದ್ವಿ. ಇಲ್ಲಿ ಆವೃತ್ತಿಯನ್ನ ಹುಡುಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸಂಚಿತ ಆವೃತ್ತಿಯನ್ನ ಮೈನಸ್ ಮಾಡ್ತಾ ಹೋದ್ರೆ ನಮ್ಗೆ ಆವೃತ್ತಿ ಸಿಗ್ತಾ ಹೋಗುತ್ತೆ ಮಕ್ಕಳೇ. ಸೊ ನೋಡಿ ಯಾವಾಗ್ಲೂ ಮೊದಲನೆಯ ಆವೃತ್ತಿ ಮತ್ತು ಸಂಚಿತ ಆವೃತ್ತಿಗಳು ಸಮನಾಗಿರತ್ತೆ ಅಲ್ವಾ. ಸೊ 2 ಮೈನಸ್ 0 ಏನಾಗತ್ತೆ ಹೇಳಿ 2. ಸೊ ಅದೇ ರೀತಿ 6 ಮೈನಸ್ f ಅಂದ್ರೆ 2 4 ಅಲ್ವಾ. ಅದೇ ರೀತಿ 24 ಮೈನಸ್ 6 ಎಷ್ಟು ಬರುತ್ತೆ 18. ಸೊ ಹೀಗೆ ನಾವು ಹಿಂದಿನ ಆವೃತ್ತಿಯನ್ನ ಕಳೆಯುವಿಕೆಯಿಂದ ನಮ್ಗೆ ಏನ್ ಸಿಗ್ತಾ ಹೋಗುತ್ತೆ ಹೇಳಿ ಆವೃತ್ತಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ 45 ಮೈನಸ್ ಹಿಂದಿನ ಆವೃತ್ತಿ 24 ಎಷ್ಟು ಬರುತ್ತೆ 21. ಅದೇ ರೀತಿ 78 ಮೈನಸ್ 45 33. ಅದೇ ರೀತಿ 89 ಮೈನಸ್ 78 11. 92 ಮೈನಸ್ 89 3. ಹಾಗೆ 98 ಮೈನಸ್ 92 6. 100 ಮೈನಸ್ 98 2. ಓಕೆ, ಸೊ 2 4 18 21 33 11 3 6 2. ಸೊ ಇದೇನ್ ಹೇಳಿ ಆವೃತ್ತಿ ಕಾಲಮ್. ಸೊ ಹಿಂದಿನ ಕೇಸಲ್ಲಿ ಎಕ್ಸಾಕ್ಟ್ ಆಗಿ ಆವೃತ್ತಿಯನ್ನ ಕೊಟ್ಟಿದ್ರು, ನಾವೇನ್ ಮಾಡಿದ್ವಿ ಸಂಚಿತ ಆವೃತ್ತಿಯನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅವರು ಸಂಚಿತ ಆವೃತ್ತಿಯನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡಿದಿವೆ ಆವೃತ್ತಿ ಕಾಲಮ್ ಅನ್ನ ಗುರುತಿಸ್ಕೊಂಡಿದ್ದೇವೆ. ಸೊ ಈಗ ನಾವು ಮಧ್ಯಾಂಕ ವರ್ಗವನ್ನ ನಿರ್ಧರಿಸಬೇಕು ಅಲ್ವಾ. ಸೊ ಮಧ್ಯಾಂಕವನ್ನ ವರ್ಗವನ್ನ ಹೇಗ್ ನಿರ್ಧರಿಸ್ತೀರಾ ಒಟ್ಟು ಮೊತ್ತ ಎಷ್ಟು n ಎಷ್ಟು ಬಂದಿದೆ 100 ಪಾಲಿಸಿದಾರರು. ಸೊ n/2 ಎಷ್ಟು ಬರುತ್ತೆ 50 ಅಲ್ವಾ. ಹಾಗಾದ್ರೆ ಈ 50
ಸಂಚಿತ ಆವೃತ್ತಿಯಲ್ಲಿ ಯಾವುದರ ನಡುವೆ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ನೋಡಿ 50 ಎಲ್ಲಿ ಬರ್ತಾ ಇದೆ, 45ರಿಂದ 78ರ ಮಧ್ಯದಲ್ಲಿ ಬರ್ತದೆ. ಹಾಗೆ ನಾವು ಮಧ್ಯಾಂಕ ವರ್ಗ 30ರಿಂದ 35 ಆಗತ್ತಾ ಅಥವಾ 35ರಿಂದ 40 ಆಗತ್ತಾ ಅನ್ನೋದನ್ನ ನೋಡ್ಬೇಕು. ಸೊ ಇಲ್ಲಿ 30ರಿಂದ 35 ವರ್ಷ ವಯಸ್ಸಿನ ಪಾಲಿಸಿದಾರರು ಎಷ್ಟು ಜನ ಇದ್ದಾರೆ, 21 ಜನ ಇದ್ದಾರೆ. ಸೊ ಅಲ್ವಾ, ಸೊ ಇಲ್ಲಿ 45ರ ತನಕ, ಸೊ 46ರಿಂದ 78ರ ತನಕ ಇರೋದು ಯಾವ್ದಾಯ್ತು, 35ರಿಂದ 40 ವರ್ಗಾಂತರ ಆಯ್ತು. ಹಾಗಾದ್ರೆ ಇಲ್ಲಿ 50 ಅನ್ನೋದು ಎಲ್ಲಿ ಬರುತ್ತೆ, 35ರಿಂದ 40ರ ವರ್ಗಾಂತರದಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಸಂಚಿತ ಆವೃತ್ತಿ 50ಕ್ಕಿಂತ ಹೆಚ್ಚಿರುವ ಮೊದಲ ವರ್ಗಾಂತರ ಯಾವ್ದಾಗತ್ತೆ ಹೇಳಿ, 35ರಿಂದ 40. ಸೊ ಆದ್ದರಿಂದ ಮಧ್ಯಾಂಕ ವರ್ಗ ಯಾವ್ದಾಗತ್ತೆ, ಮಧ್ಯಾಂಕ ವರ್ಗ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, 35ರಿಂದ 40. ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಎಲ್, ಎಫ್, ಸಿ ಎಫ್, ಎಚ್ ಅನ್ನ ಗುರುತಿಸ್ಕೊಳ್ಬೇಕು. ಸೊ ಇಲ್ಲಿ ಎಲ್ ಮಧ್ಯಾಂಕ ವರ್ಗದ ಕೆಳಮಿತಿ 35, ಹಾಗೆ ಎಲ್, ಎಫ್ ಏನ್ ಹೇಳಿ, ಮಧ್ಯಾಂಕ ವರ್ಗದ ಆವೃತ್ತಿ. ಸೊ ಮಧ್ಯಾಂಕ ವರ್ಗದ, ಸೊ 35ರಿಂದ 40 ಮಧ್ಯಾಂಕ ವರ್ಗದ ಆವೃತ್ತಿ ಎಷ್ಟು ಹೇಳಿ, 33 ಅಲ್ವಾ. ಸೊ ಸಿ ಎಫ್ ಸಂಚಿತ ಆವೃತ್ತಿ, ಮಧ್ಯಾಂಕ ವರ್ಗದ ಹಿಂದಿನ ವರ್ಗದ ಸಂಚಿತ ಆವೃತ್ತಿ. ಸೊ ಮಧ್ಯಾಂಕ ವರ್ಗದ ಹಿಂದಿನ ವರ್ಗದ ಸಂಚಿತ ಆವೃತ್ತಿ ಎಷ್ಟು, 45. ಸೊ 45. ಹಾಗೆ ಎಚ್ ವರ್ಗಾಂತರದ ಗಾತ್ರ 5. ಸೊ ಈಗ ನಾವು ಈ ಎಲ್ಲ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಮಧ್ಯಾಂಕದ ಸೂತ್ರ, ಮಧ್ಯಾಂಕ is equal to L plus n/2 minus CF divided by F into H. So L ಎಷ್ಟಿದೆ, 35 plus 50 minus 45 divided by 33 into H 5. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, 35 plus 50 minus 45, 5 divided by 33 into 5. So is equal to 35 plus 5 5 25 divided by 33. So is equal to 35 plus 25 divided by 33 ಸಿಂಪ್ಲಿಫೈ ಮಾಡಿದ್ರೆ 0.7575. So is equal to 35.76. ಹಾಗಾದ್ರೆ ಇಲ್ಲಿ ವಯಸ್ಸುಗಳ ಮಧ್ಯಾಂಕವು ಸರಿಸುಮಾರು 35.76 ವರ್ಷಗಳು. ಓಕೆ, ಸೊ ಇಲ್ಲಿಗೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆ ಅಭ್ಯಾಸ ಲೆಕ್ಕಗಳನ್ನ ಕೂಡ ನಾನು ಹೇಳಿದ್ದೇನೆ ಮಕ್ಕಳೇ. ಸೊ ಸರಾಸರಿಯಲ್ಲಿ 3 ವಿಧಾನವನ್ನ ಬಳಸ್ಕೊಂಡು ಹೇಗೆ ಸರಾಸರಿ ಕಂಡು ಹಿಡಿತೇವೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಮಧ್ಯಾಂಕವನ್ನ ಅರ್ಥ ಮಾಡ್ಕೊಂಡ್ವಿ. ಸೊ ವರ್ಗೀಕೃತ ದತ್ತಾಂಶಗಳನ್ನ, ಮಧ್ಯಾಂಕವನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ವಿ ಸೂತ್ರದ ಸಹಾಯದಿಂದ. ಹಾಗೆ ಬಹುಲಕ, ಸೊ ಸೂತ್ರದ ಸಹಾಯದಿಂದ ವರ್ಗೀಕೃತ ದತ್ತಾಂಶಗಳ ಬಹುಲಕವನ್ನ ಕಂಡುಹಿಡಿಯೋದನ್ನ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ ಮಕ್ಕಳೇ. ಸೊ ಇಲ್ಲಿ ಬರೋದು 3 ಕಾನ್ಸೆಪ್ಟ್. ಓಕೆ, ಸೊ ಇದು ಸೂತ್ರವನ್ನ ಸರಿಯಾಗಿ ತಿಳ್ಕೊಳ್ಬೇಕು, ಹಾಗೆ ಕೋಷ್ಟಕವನ್ನ ರಚಿಸೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಬೇಕು, ಹಾಗೆ ಕೋಷ್ಟಕದ ಸಹಾಯದಿಂದ ಮೌಲ್ಯಗಳನ್ನ ಹೇಗೆ ಗುರುತಿಸ್ಕೊಳ್ಳೋದು, ಹಾಗೆ ಆ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿ ಸೊ ಅದನ್ನ ಸಿಂಪ್ಲಿಫೈ ಮಾಡೋದು. ಓಕೆ, ಸೊ ಇಲ್ಲಿಗೆ ಸಂಖ್ಯಾಶಾಸ್ತ್ರ ಟಾಪಿಕ್ ಎಂಡ್ ಆಗತ್ತೆ. ಸೊ ಇವತ್ತಿನ ಕ್ಲಾಸ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಮಕ್ಕಳೇ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.